ಒಂದು ಸ್ಲೋಪ್ ಇದೆ ಕ್ಯಾಂಪ್ 3. ಆ ಸ್ಲೋಪ್ ಮೇಲೆ ಫ್ಲಾಟನ್ ಮಾಡಿಬಿಟ್ಟು ನಮ್ಮ ಟೆಂಟ್ ಹಾಕ್ತಾರೆ. ನೀವು ಟೆಂಟಿಂದ ಆಚೆ ಏನಾದರೂ ಬಂದು ಸ್ವಲ್ಪ ಕೇರ್ಫುಲ್ ಇದ್ರೆ ಕೆಳಗೆ ಜಾರ್ತೀರ. ಸೊ ತುಂಬಾ ಡೆತ್ಸ್ ಆಗೋದು ಕೆಳಗೆ ಇಳಿಬೇಕಾದ್ರೆ. ನಾವು ಇಳಿತಾ ಇರೋದು ಹತ್ತಾ ಇರೋದು ಒಂದೇ ರೂಟಲ್ಲಿ ಇರುತ್ತೆ. ಅಲ್ಲಿ ಕ್ಯೂ ಅಲ್ಲಿ ಹೋಗ್ತೀವಿ. ನಾವು ಇಲ್ಲಿ ಸಿಟಿಯಲ್ಲಿ ಕಂಪ್ಲೇಂಟ್ ಮಾಡಿದ್ರೆ ಅಲ್ಲೂ ಕೂಡ ಟ್ರಾಫಿಕ್ ತಪ್ಪಿದ್ದಲ್ಲ. ಇಷ್ಟು ದಿವಸ ನಾವು ಏನಿದ್ವೋ 2 months 3 ಸತಿ ಮಾತ್ರ ಸ್ನಾನ ಮಾಡಿದ್ವಿ ಬೇಸ್ ಕ್ಯಾಂಪ್ ಅಲ್ಲಿ. ವಾಪಸ್ ಕಟ್ಮಂಡು ರೀಚ್ ಆದಾಗ್ಲೇನೆ ಅದೇ ಹೇಳಿದ್ನಲ್ಲ, ಫಸ್ಟ್ ಥಿಂಗ್ ಮಾಡಿದ್ದು ಸುಮಾರು ಒಂದು ಅರ್ಧ ಗಂಟೆ ಶವರ್ ಕೆಳಗೆ ನಿಂತಿದ್ದು, ಬಿಸಿ ನೀರು, ಬಾತ್ರೂಮ್. ದಟ್ ವಾಸ್ ಎ ಲಕ್ಸುರಿ ಅನ್ಸ್ಬಿಡ್ತು. ಅದು ಮತ್ತೆ ಮೊಸರನ್ನ ತಿಂದಿದ್ದು ಭಾರಿ ಖುಷಿ ಆಗೋಯ್ತು. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು ಈಗ ಬೇಸ್ ಕ್ಯಾಂಪ್ ಟು ಕ್ಯಾಂಪ್ 1 ಹೋಗ್ಬೇಕಂದ್ರೆ ದಟ್ಸ್ ಅ ಮೋಸ್ಟ್ ಡೇಂಜರಸ್ ಅಂಡ್ ಟ್ರೆಚರಸ್. ಕುಂಬ್ ರೀಜನ್ ಅಂತ ಕರೀತಾರೆ. ಆ ಕುಂಬ್ ರೀಜನ್ ಹೆಂಗೆ ಅಂದರೆ ನೀವು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಪಾಪ್ಕಾರ್ನ್ ಥರ ದೊಡ್ಡ ದೊಡ್ಡ ಬಂಡೆಗಳು ಸ್ನೋ. ಈ ಸ್ನೋ ಸಾಫ್ಟ್ ಇಲ್ಲ, ಗಟ್ಟಿ ಐಸು. ಸೊ ನಮ್ಮ ಶೂ ಸ್ಪೈಕ್ಸ್ ಇದ್ರೂ ಅದು ಗ್ರಿಪ್ಪೇ ಸಿಗಲ್ಲ, ಜಾರುತ್ತೆ. The Khumbu Icefall. This icefall is the first major obstacle and among the most dangerous one. ಸೊ ಅದನ್ನ ಹತ್ಕೊಂಡು ಹೋಗ್ಬೇಕು. ಅದಲ್ಲದೆ ಕ್ರೆವೆಸಸ್ ಅಂತ ಸಿಗುತ್ತೆ. ದೊಡ್ಡ ದೊಡ್ಡ ಹಳ್ಳಗಳು ಡೀಪ್ ಇರುತ್ತೆ, ಅಲ್ಲಿ ಲ್ಯಾಡರ್ ಹಾಕ್ತಾರೆ. ಅದನ್ನ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು. ಒಂದೊಂದ್ ಕಡೆ ಅಂತೂ ಉದ್ದ ಕ್ರೆವೆಸ್ ಇದ್ರೆ 4-5 ಲ್ಯಾಡರ್ ಒಟ್ಟಿಗೆ ಜಾಯಿನ್ ಮಾಡಿರ್ತಾರೆ. ಆ ಅಲ್ಯೂಮಿನಿಯಂ ಲ್ಯಾಡರ್ ನಮ್ಗೆ ಏನು ಸಪೋರ್ಟ್ ಇಲ್ಲ ಇಟ್ಕೊಂಡು ಹೋಗ್ಲಿಕ್ಕೆ. ರೈಲಿಂಗ್ಸ್ ಇಲ್ಲ. ಒಂದು ದಾರ ಕೊಟ್ಟಿರ್ತಾರೆ. ಆ ದಾರಾನೇ ನಾವು ಹಿಂಗೆ ಇಟ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಅದು ಲೂಸ್ ದಾರ. ಬಿದ್ದರೆ ನಾವು ಆ ದಾರಕ್ಕೆ ಆ್ಯಂಕರ್ ಹಾಕಿರ್ತೀವಿ, ಕೆಳಗೆ ಹೋಗ್ತೀವಿ. ಅದನ್ನ ರೆಸ್ಕ್ಯೂ ಮಾಡೋದು 3-4 ಗಂಟೆ ಬೇಕಾಗುತ್ತೆ. ಇಲ್ಲದ್ರೆ ಒಂದೊಂದ್ಸತಿ ನಿಮ್ಗೆ ರೆಸ್ಕ್ಯೂ ಮಾಡೋಕ್ಕೂ ಆಗಲ್ಲ, ಬಿಟ್ಬಿಡ್ತಾರೆ. ಅದು ತುಂಬ ಡೇಂಜರಸ್ ಈ ಕುಂಬ್ ರೀಜನಲ್ಲಿ. ಕುಂಬ್ ರೀಜನ್ ತುಂಬ ಹೆದರಿಕೆನೂ ಆಯಿತು ನನಗೂ. ಫಸ್ಟು ಟ್ರೈನಿಂಗಿಗೆ ಹೋಗಿ ವಾಪಸ್ ಬಂದಾಗ ಅಯ್ಯೋ ಇದು ಹೆಂಗಪ್ಪ ಮಾಡೋದು ಇನ್ನೊಂದ್ಸತಿ ಅಂತ ಅನ್ನಿಸ್ತಾ ಇತ್ತು. ಮತ್ತೆ ಫೈನಲ್ ಹೋಗ್ಬೇಕಂದ್ರೆ ಅದೇ ರೂಟಲ್ಲಿ ಹೋಗ್ಬೇಕು. ಈಗ ನಾವು ಶುರು ಮಾಡೋಕ್ಕೂ ಮುಂಚೆ ರೆಪ್ಯೂಟೆಡ್ ಶೆರ್ಪಾಸ್ನ ಗೌರ್ಮೆಂಟು ಅಲಾಟ್ ಮಾಡ್ತಾರೆ. ಅವ್ರೇನು ಮಾಡ್ತಾರೆ, ಬೇಸ್ ಕ್ಯಾಂಪಿಂದ ಸಮ್ಮಿಟ್ ತನಕ ಒಂದು ರೋಪ್ ಫಿಕ್ಸ್ ಮಾಡ್ತಾರೆ. ಫಿಕ್ಸ್ಡ್ ರೋಪ್ ಅಂತ. ಸಿಂಗಲ್ ರೋಪ್ ಇಲ್ಲ, ಬ್ರೇಕ್ ಇರುತ್ತೆ. ಸೊ ಅದು ಐಸಲ್ಲಿ ಮಾಡ್ತಾರೆ. ಅದು ರೋಪ್ ಏನಕ್ಕೆ ಫಿಕ್ಸ್ ಮಾಡೋದು, ಅದು ರೂಟ್ ಓಪನಿಂಗ್. ಆ ರೂಟೇ ನಾವು ಹೋಗಬೇಕು. ರೋಪ್ ಫಾಲೋ ಮಾಡಬೇಕು. ಮತ್ತು ನಮಗೆ ಇಲ್ಲಿ ಹಾರ್ನೆಸ್ ಅಂತ ಒಂದು ಹಾಕ್ಕೊಂಡಿರ್ತೀವಿ. ಆ ಹಾರ್ನೆಸ್ ಹಗ್ಗಗಳಿರುತ್ತೆ, ಎಷ್ಟೊಂದು ಜುಮಾರ್ ಅಂತ ಇರುತ್ತೆ, ಡಿಸೆಂಡರ್ಸ್ ಅಂತ ಇರುತ್ತೆ. ಅದು ಒಂದು ಹುಕ್ಕಿಂಗ್ ಹಾಕ್ಕೊಂಡು ನಮಗೂ ಹಾಕೋತೀವಿ ಆ ರೋಪ್ಗೆ. ಸೊ ನೀವು ಜಾರು ಬಿದ್ದರೂ ಆ ರೋಪ್ಗೆ ನೀವು ನೇತಾಡ್ತಿರ್ತೀರ, ಬೀಳೋದಿಲ್ಲ ಆ ಕಡೆ ಈ ಕಡೆ. ಸೇಫ್ಟಿ ಅಂತ ಹಾಕೋತೀವಿ ನಾವು ಅದನ್ನು. ಸೊ ಈ ರೋಪ್ನ ಅವ್ರು ಫಿಕ್ಸ್ ಮಾಡಾದ್ಮೇಲೆ ನಾವೆಲ್ಲ ಶುರು ಮಾಡೋದು. ಈ ಎಕ್ಸ್ಪೀರಿಯನ್ಸ್ ಶೆರ್ಪಾಸ್ ಏನಿರ್ತಾರೋ ಅವ್ರು ರೂಟ್ ಓಪನ್ ಮಾಡಬೇಕು. ಅದಾದಮೇಲೆ ಸೊ ಬೇಸ್ ಕ್ಯಾಂಪಿಂದ ನಾವು ಈ ಡೇಂಜರಸ್ ಕುಂಬ್ ರೀಜನ್ನ ಪಾರ್ ಮಾಡಿಬಿಟ್ಟು ಕ್ಯಾಂಪ್ 1ಗೆ ಹೋಗ್ತೀವಿ. ಕ್ಯಾಂಪ್ 1 ಕ್ಯಾಂಪ್ 2 3 hours ತಗೊಳ್ತಾ ಅಷ್ಟೇ. ಒಂದು ದೊಡ್ಡ ಓಪನ್ ಫೀಲ್ಡ್ ಥರ ಇದೆ. ಅಷ್ಟು ಡೇಂಜರು ಇಲ್ಲ. ಬಟ್ ಆಲ್ಟಿಟ್ಯೂಡ್ ಗೇನ್ ಆಗ್ತಿದ್ದಂಗೆ ಉಸಿರಾಟ ಕಷ್ಟ ಆಗ್ತಾ ಹೋಗುತ್ತೆ ನಮಗೆ. ಒಂದೊಂದು ಹೆಜ್ಜೆ ಇಡೋದು ಕಷ್ಟ ಇರುತ್ತೆ. ಕ್ಯಾಂಪ್ 2 ಅಲ್ಲಿ ಒಂದು ರಾತ್ರಿ ಉಳ್ಕೊಂಡು ನೆಕ್ಸ್ಟ್ ಕ್ಯಾಂಪ್ 3 ಮತ್ತೆ ಪ್ರಯಾಣ ಶುರು ಮಾಡ್ತೀವಿ. ಕ್ಯಾಂಪ್ 3 ತನಕನೂ ಪರವಾಗಿಲ್ಲ, ಹೋಗ್ಬೋದು. ಬಟ್ ಒಂದು ಕಡೆ ಅಂತೂ ಇಷ್ಟೇ ಲೆಜ್ ಇರುತ್ತೆ. ಅಲ್ಲಿ ಇದು ಮೇಲೆ ಹಗ್ಗ ಹಾಕಿತ್ತು, ಆ ಹಗ್ಗ ಇಟ್ಕೊಂಡು ಲ್ಯಾಟ್ರಲ್ ಕ್ರಾಸ್ ಮಾಡಬೇಕು. ಅದೇನಾದ್ರು ಸ್ಲಿಪ್ ಆದರೆ ಕೆಳಗೆ ಜಾರುತ್ತೆ. ಅದಾದಮೇಲೆ ಒಂದೊಂದು ಕಡೆ ಅಂತೂ ವರ್ಟಿಕಲ್ ವಾಲ್ಸ್ ಅಂತ ಸಿಗುತ್ತೆ. ಹಿಂಗೆ ವರ್ಟಿಕಲ್ ಇರುತ್ತೆ. ಅದ್ರ ಮೇಲೆ ನಮ್ಮದು ಶೂದು ಆ ಪಾಯಿಂಟೆಡ್ ಸ್ಪೈಕ್ಸ್ ಏನಿರುತ್ತೋ ಅದನ್ನ ಹಿಂಗೆ ಐಸ್ ಹೊಡಿಬೇಕು, ಕಚ್ಕೊಡುತ್ತೆ. ಆ ಕಚ್ಕೊಂಡು ಹಿಂಗೆ ಮೇಲೆ ಹತ್ತಬೇಕು ನಾವು ಹಗ್ಗ ಹಿಡ್ಕೊಂಡು. ಸೊ ಅದೂ ಕಷ್ಟನೇ. ಅದಕ್ಕೆ ಟೆಕ್ನಿಕಲ್ ಟ್ರೈನಿಂಗ್ ಮಾಡಬೇಕು, ಅದೆಲ್ಲ ಹೆಂಗೆ ಮಾಡೋದು ಅಲ್ಲಿ ಅಂತ. ಕ್ಯಾಂಪ್ 3 ಹೇಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಒಂದು ಸ್ಲೋಪ್ ಇದೆ ಕ್ಯಾಂಪ್ 3. ಆ ಸ್ಲೋಪ್ ಮೇಲೆ ಫ್ಲಾಟನ್ ಮಾಡಿಬಿಟ್ಟು ನಮ್ಮ ಟೆಂಟ್ ಹಾಕ್ತಾರೆ. ಚಿಕ್ಕ ಟೆಂಟ್. ನೀವು ಟೆಂಟಿಂದ ಆಚೆ ಏನಾದರೂ ಬಂದು ಒಂದು ಸ್ವಲ್ಪ ಕೇರ್ಫುಲ್ ಇದ್ರೆ ಕೆಳಗೆ ಜಾರ್ತೀರ. ಆ ಸ್ಲೋಪ್ ಮೇಲಿದೆ ಟೆಂಟ್ಸ್. ಕ್ಯಾಂಪ್ 3 ನಾವು ಆಕ್ಸಿಜನ್ ಸಿಲಿಂಡರ್ ಶುರು ಮಾಡ್ತೀವಿ ಉಪಯೋಗಿಸೋಕ್ಕೆ. ಅಲ್ಲಿ ನಮಗೆ ಒಂದು ಮಾಸ್ಕ್ ಕೊಡ್ತಾರೆ. ಆ ಮಾಸ್ಕ್ ಹಾಕೋತೀವಿ. ಆ ಸಿಲಿಂಡರ್ ನಮ್ಮ ಬ್ಯಾಕ್ ಪ್ಯಾಕಲ್ಲಿ ಇರುತ್ತೆ. ಇದು 4 ಲೀಟರ್ದು ಆಕ್ಸಿಜನ್ ಸಿಲಿಂಡರು. ಅದು ರೆಗ್ಯುಲೇಟರ್ಸ್ ಇರುತ್ತೆ. ಸ್ಟಾರ್ಟಿಂಗ್ ಅಥವಾ ಒಂಚೂರು ಕಮ್ಮಿ ಇಟ್ಕೋತೀವಿ, ಮಲ್ಕೊಳ್ಳುವಾಗ ತುಂಬಾ ಕಮ್ಮಿ ಇಟ್ಕೋತೀವಿ. ಆಮೇಲೆ ಮೇಲ್ ಹೋಗ್ತಾ ಸ್ವಲ್ಪ ಜಾಸ್ತಿ ಮಾಡ್ಕೋತೀವಿ ರೆಗ್ಯುಲೇಟರ್. ಇದು 24/7 ಕ್ಯಾಂಪ್ 3 ಕಂಟಿನ್ಯೂಸ್ ಯೂಸ್ ಮಾಡ್ತೀವಿ ಆಕ್ಸಿಜನ್. ಸೊ ಈ ಆಕ್ಸಿಜನ್ ಸಿಲಿಂಡರ್ಸು ಸುಮಾರು 4-5 ಸಿಲಿಂಡರ್ ಒಬ್ರಿಗೆ ಬೇಕಾಗುತ್ತೆ. ನಮ್ಮ ಶೆರ್ಪಾಗಳು ಏನು ಮಾಡ್ತಾರೆ, ಇದು ಮುಂಚೆ ಹೋಗಿರ್ತಾರಲ್ಲ ಅವಾಗ ಎತ್ಕೊಂಡು ಹೋಗ್ತಾರೆ ಈ ಸಿಲಿಂಡರ್ಗಳು ನಮಗೆ ಅಂತ. ಎತ್ಕೊಂಡೋಗಿ ಆ ಜಾಗದಲ್ಲಿ ಎಲ್ಲಿ ನಮಗೆ ಖಾಲಿ ಆಗೋ ಸಾಧ್ಯತೆ ಇದೆ ಅಂತ ಅವ್ರಿಗೆ ಗೊತ್ತಿರುತ್ತೆ, ಅಲ್ಲಿ ಇಟ್ಟಿರ್ತಾರೆ. ಯಾರು ಕದಿಯೋದಿಲ್ಲ, ನಮ್ಮ ಹೆಸರು ಹಾಕಿ ಅಲ್ಲಿ ಬಿಟ್ಬಿಟ್ಟಿರ್ತಾರೆ, ಕಟ್ಟಿಟ್ಟಿರ್ತಾರೆ. ಸೊ ನಾವು ಅಲ್ಲಿ ರೀಚ್ ಆದಾಗ ಚೇಂಜ್ ಮಾಡ್ತೀವಿ ಸಿಲಿಂಡರ್. ಈ ಸಿದ್ಧತೆಗಳೆಲ್ಲ ನಮಗಿಂತ ನಮಗೆ ಇದು ಖಂಡಿತ ಈ ಶೆರ್ಪಾಗಳು ಇಲ್ಲದೇ ಹತ್ತಕ್ಕೆ ಸಾಧ್ಯನೇ ಇಲ್ಲ.
ಅವರೆಲ್ಲ ಥರ ಸಿದ್ಧತೆ ಮಾಡಿಕೊಡ್ತಾರೆ ನಮಗೆ. ಎಷ್ಟೇ ಅವ್ರು ಸಿದ್ಧತೆ ಮಾಡಿದ್ರು, ಸ್ಪೆಷಲಿ ನಮ್ಮಂಥ ಕಮರ್ಷಿಯಲ್ ಕ್ಲೈಂಬರ್ಸ್ ಅಂತ ನಾನೇನು ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ, ರೆಗ್ಯುಲರ್ ಮೌಂಟೇನಿಯರ್ ಎಲ್ಲ ಅಂಥವ್ರಿಗಂತೂ ಇಟ್ ಈಸ್ ಎ ವೆರಿ ವೆರಿ ಹಾರ್ಡ್ ಟಾಸ್ಕ್, ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಒಂಥರ ಇದು. ಸೊ ಈ ಕ್ಯಾಂಪ್ 3 ಆಕ್ಸಿಜನ್ ಹಾಕೊಂಡು 10 ಶುರು ಮಾಡ್ತೀವಿ. ಅವಾಗ ನಮ್ಮದು ಬಾಡಿ ಮೇಲೆ ಒಂದು 15 ಕಿಲೋ ತೂಕ ಇರುತ್ತೆ. ಡೌನ್ ಸೂಟ್ ಅಂತ ಏನಿರುತ್ತೋ, ಆಕ್ಸಿಜನ್ ಆಗಲಿ, ನಮ್ಮ ಬ್ಯಾಕ್ ಪ್ಯಾಕ್ ಆಗಲಿ, ಅದರಲ್ಲಿ ವಾಟರ್ ಫ್ಲಾಸ್ಕ್ಗಳು ಇಟ್ಕೋತೀವಿ ಬಿಸಿ ನೀರಿಗೆ, ನಮ್ಮ ಶೂಗಳು ಎಲ್ಲ ಸೇರಿ ಒಂದು 15 ಕಿಲೋ ತೂಕ ಇಟ್ಕೊಂಡು ಹತ್ತಬೇಕು. 3 to 4 ಇಸ್ ವೆರಿ ವೆರಿ ಟಫ್ ಕ್ಲೈಂಬು. ತುಂಬಾ ಮೌಂಟೇನಸ್ಸು, ಸ್ಟೋನ್ಸು, ವರ್ಟಿಕಲ್ ಕ್ಲೈಂಬ್ಸು, ವೆರಿ ಟಫ್ ಕ್ಲೈಂಬ್ ಆ್ಯಂಡ್ ಲಾಂಗ್ ರೂಟ್ ಅದು. ಇಲ್ಲಿ ಯಾವಾಗಲೂ ನಾವು ಬೆಟ್ಟದಲ್ಲಿ ಕಿಲೋಮೀಟರ್ಸ್ ಲೆಕ್ಕ ಹಾಕಲ್ಲ, ಕಿಲೋಮೀಟರ್ಸ್ ಲೆಕ್ಕಕ್ಕೆ ಬರಲ್ಲ, ಏಕೆಂದರೆ ಆಲ್ಟಿಟ್ಯೂಡ್ ಮ್ಯಾಟರ್ಸ್. ಆಲ್ಟಿಟ್ಯೂಡ್ ಹೋಗ್ತಿದ್ದಂಗೂ ಕಷ್ಟ ಶುರು ಆಗುತ್ತೆ. ಕ್ಯಾಂಪ್ ಒಂದು ಬೆಳಿಗ್ಗೆ 6ಕ್ಕೆ ಶುರು ಮಾಡಿದರೆ ಕ್ಯಾಂಪ್ 3 ಮಧ್ಯಾಹ್ನ 3 ಗಂಟೆಗೆ ರೀಚ್ ಆದ್ವಿ. ಸೊ ಆಲ್ಮೋಸ್ಟ್ 9 hours ಟ್ರೆಕ್ಕಿಂಗ್ ಮಾಡಿದ್ವಿ. ಒಂದು 3 hours ರೆಸ್ಟ್ ಕೊಟ್ಟರು ನಮ್ಮ ಶಿಲ್ಪ. ಅಲ್ಲಿ ಕ್ಯಾಂಪ್ 4 ಗಾಳಿ ಹೇಗೆ ಅಂದರೆ ನಿಮಗೆ ಆ ಕ್ಯಾಂಪ್ ಒಳಗಿಂದ ಆಚೆ ಬರಲಿಕ್ಕಾಗಲ್ಲ. ಕ್ಯಾಂಪ್ ಒಳಗೆ ಕೂತಿದ್ವಿ, ಒಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಒಂಚೂರು ತಿಂದುಬಿಟ್ಟು. ಸೊ ಇವಾಗ ಬೇಸ್ ಕ್ಯಾಂಪ್ ಬಿಟ್ಟ ಮೇಲೆ ನಮಗೆ ತಿನ್ನೋಕ್ಕೆ ಏನು ಅಂತ ನೀವು ಕೇಳ್ಬೋದು. ತಿನ್ನೋಕ್ಕೆ ಈ ಮ್ಯಾಗಿ ಥರ ರೆಡಿ ಫುಡ್ಸು, ಚಾಕ್ಲೇಟ್ಸ್ ಆಗಿರ್ಬೋದು, ಏನಾದ್ರು ಎನರ್ಜಿ ಕೊಡೋ ಅಂಥದ್ದು, ನಮಗೆ ಈಸಿಲಿ ಡೈಜೆಸ್ಟಬಲು, ಈಸಿ ಚೂ ಮಾಡೋಕ್ಕಾಗೋದೇ ಇಲ್ಲ. ನಿಮಗೆ ಚೂ ಮಾಡಿದ್ರೆ ಅದೊಂಥರ ಇಲ್ಲೇ ಸಿಕ್ಕಾಕೊಂಡಂಗೆ ಆಗ್ತಾ ಇರುತ್ತೆ. ಆಲ್ಟಿಟ್ಯೂಡಲ್ಲಿ ನುಂಗೋಕ್ಕೂ ಕಷ್ಟ ಆಗುತ್ತೆ. ಸೊ ಏನು ಈಸಿಯಾಗಿ ಹೋಗುತ್ತೋ ಸೂಪ್ಗಳು ಕೊಡ್ತಾರೆ ತುಂಬ. ಒಂದು ಚಿಕ್ಕದು ಬ್ಯೂಟಿನ್ ಗ್ಯಾಸ್ ಸ್ಟವ್ ತೊಗೊಂಡು ಬರ್ತಾರೆ ಅವರು. ಆ ಗ್ಯಾಸ್ ಸ್ಟವ್ನಲ್ಲೇ ನಮಗೆ ಇದನ್ನೆಲ್ಲ ಬಿಸಿ ಮಾಡಿ ಕೊಡ್ತಾರೆ. ಅದು ಒಂದು ಮ್ಯಾಗಿನಿ ಮಾಡಬೇಕು ಅಂದರೆ ಒಂದು 1/2-3 ಗಂಟೆ ಬೇಕು, ಅಷ್ಟು ಸ್ಲೋ ಆಗುತ್ತೆ. 2 ನಿಮಿಷದ ಮ್ಯಾಗಿ ಮಾಡೋಕ್ಕೆ ಹೌದು, ಆ ಟೆಂಪ್ರೇಚರಲ್ಲಿ ಹಾಗೇನೆ. ಮತ್ತು ನೀರಿಗೆ ಆ ಸ್ನೋನ ಕಲೆಕ್ಟ್ ಮಾಡಿಬಿಟ್ಟು ಒಂದು ವೆಸಲಲ್ಲಿ ಇಟ್ಟು ಮೆಲ್ಟ್ ಮಾಡಿ ಅದನ್ನ ಬಾಯ್ಲ್ ಮಾಡಿ ನಾವು ನೀರು ಕುಡಿತೀವಿ. ಸೊ ಇದೆಲ್ಲನೂ ಪಾಪ ನಮ್ಮ ಶಿಲ್ಪಗಳು ಮಾಡಿಕೊಡ್ತಾರೆ. ಅವ್ರು ನಾವು ಕ್ಯಾಂಪ್ ರೀಚ್ ಆದಾಗಿಂದ ಬರೀ ಅವ್ರಿಗೆ ಇದೇ ಕೆಲಸ. ಇದು ಕ್ಯಾಂಪ್. ಸೊ ಇದು ಊಟದ ಕಡೆ, ಊಟ ನೀರು ಬಗ್ಗೆ ಇದಾಗುತ್ತೆ. ಕ್ಯಾಂಪ್ 4 3 hours ರೆಸ್ಟ್ ಮಾಡಾದ್ಮೇಲೆ ಸಂಜೆ 6:30 ಶುರು ಮಾಡಿದ್ವಿ ಹತ್ತಲಿಕ್ಕೆ. ನಾವು ಯಾಕೆ ಸಂಜೆ ಹೊತ್ತು ಶುರು ಮಾಡ್ತೀವಿ ಅಂತಂದರೆ ಬೆಳಿಗ್ಗೆ ಟೈಮು ತುಂಬ ಸನ್ ಇರುತ್ತೆ, ವೆರಿ ವೆರಿ ಹಾರ್ಶ್. ಸೊ ಸ್ನೋ ಮೆಲ್ಟ್ ಆಗ್ತಿದ್ದಂಗೆ ನಮಗೆ ಕಷ್ಟ ಹತ್ತಲಿಕ್ಕೆ, ಸೊ ಅದಕ್ಕೆ ಜಾರುತ್ತೆ. ಮತ್ತು ಇದು ಕುಮ್ ರೀಜನಲ್ಲೂ ನಾವು ರಾತ್ರಿ ಹೊತ್ತೆ ಹತ್ತೀವಿ. ಕ್ಯಾಂಪ್ 2 ಕ್ಯಾಂಪ್ 3 ಎಲ್ಲ ಡೇ ಟೈಮ್ ಹತ್ತೀವಿ. ಕುಮ್ ರೀಜನಲ್ಲಿ ದೊಡ್ಡ ಪರ್ವತ ಥರ ಹಾರ್ಡ್ ಐಸ್ ಇರುತ್ತೆ. ಅದು ಈ ಸನ್ನಲ್ಲಿ ಮೆಲ್ಟ್ ಆದರೆ ನಾವು ನಿಂತಿದ್ರೆ ನಮ್ಮ ಮೇಲೆ ಬೀಳೋ ಸಾಧ್ಯತೆಯೂ ಇರುತ್ತೆ, ಐಸಿಕಲ್ಸ್ ಎಲ್ಲ. ಸೊ ಹಾಗಾಗಿ ಅದು ಯಾವಾಗಲೂ ರಾತ್ರಿನೇ ಕ್ರಾಸ್ ಮಾಡ್ತೀವಿ. ತಲೆಗೊಂದು ಹೆಡ್ ಟಾರ್ಚ್ ಹಾಕೋತೀವಿ, ಹಾಕ್ಕೊಂಡು ಆ ಲೈಟ್ ಮೂಲಕನೇ ನಾವು ಹತ್ತೋದು. ಸಂಜೆ 6:30 ಶುರು ಮಾಡಿದ್ದು. ಹತ್ತಿದ್ವಿ. ಸ್ಟಾರ್ಟಿಂಗ್ ಶುರು ಆದಾಗ ಒಂಥರ ಸುಲಭ ಅನಿಸ್ತು, ಏನೋ ಅಷ್ಟು ಕಷ್ಟ ಇಲ್ಲವೋ ಇಷ್ಟೇನ ಇದು ಅಂತ ನನ್ನ ಮನಸ್ಸಲ್ಲಿ ನಾನು ಅಂದ್ಕೊಂಡೆ. ಒಂದು 2 hours ಆಯಿತು, ಆಮೇಲೆ ಶುರು ಆಯಿತು ನೋಡಿ. ಎವ್ರಿ 3 steps ಹತ್ತದ ಮೇಲೂ ನಿಂತ್ಕೊಂಡು ಉಸಿರಾಟ ಮಾಡಬೇಕಿತ್ತು, ಈವನ್ ವಿತ್ ಆಕ್ಸಿಜನ್. ಅಷ್ಟು ಕಷ್ಟ. ಮತ್ತು ಬ್ರೇಕ್ಸ್ ಕೊಡಲ್ಲ. ನಮ್ಮ ಶರ್ಪ ಹೇಗಿದ್ರು ಅಂತಂದರೆ ಎಕ್ಸ್ಪೀರಿಯನ್ಸ್ ಶರ್ಪ, ಜಾಸ್ತಿ ಮಾತಾಡ್ತಾ ಇರಲಿಲ್ಲ, ಏನು ಬೇಕು ಅಷ್ಟೇ, ಜಾಸ್ತಿ ಸ್ಟಾಪ್ಸ್ ಕೊಡ್ತಾ ಇರಲಿಲ್ಲ. ಸ್ಟಾಪ್ಸ್ ಕೊಟ್ಟಷ್ಟು ಡಿಲೇ ಆಗುತ್ತೆ ನಿಮಗೆ. ಅಲ್ಲಿಂದ ಶುರು ಮಾಡಿದ್ರೆ ಮೇಲೆ ಪೀಕು 12 o'clock, ನೆಕ್ಸ್ಟ್ ಡೇ 12 ಮಧ್ಯಾಹ್ನದಷ್ಟರೊಳಗೆ ರೀಚ್ ಆಗಬೇಕು. ಟರ್ನ್ ಅರೌಂಡ್ ಟೈಮ್ ಅಂತ ಹೇಳ್ತಾರೆ. ಅದಕ್ಕೂ ಜಾಸ್ತಿ ನೀವು ಇವಾಗ 12 o'clock ಅಷ್ಟರೊಳಗೆ ರೀಚ್ ಆಗಿಲ್ದಿರೆ ಎಲ್ಲೇ 12 o'clock ಇದ್ರೂ ನೀವು ವಾಪಸ್ ಬರಬೇಕು, ವಾಪಸ್ ಕರ್ಕೊಂಬರ್ತಾರೆ. ಅದು ಯಾಕಂದರೆ 12 ಆದಮೇಲೆ ವೆದರ್ ಕೂಲ್ ಆಗೋಕ್ಕೆ ಶುರು ಆಗುತ್ತೆ. ನಿಮ್ಮ ಬಾಡಿ ತುಂಬ, ಇವಾಗ 2 ಆಗಲಿ 3 o'clock ನೀವು ಸಬ್ಮಿಟ್ ಮಾಡಿದ್ರೆ ತುಂಬ ಟಯರ್ಡ್ ಆಗುತ್ತೆ ಬಾಡಿ, ವಾಪಸ್ ಇಳಿಯೋಕ್ಕೆ ಸಾಧ್ಯನೇ ಆಗಲ್ಲ. ಈ ಸತಿ ಕೂಡ ನಮ್ಮ ಏಜೆನ್ಸಿಯವರು ಈ 25 ಒಬ್ಬರು ಕ್ಯಾಲ್ಕಟಾ ಅವರು 45 years ಓಲ್ಡು ಎಕ್ಸ್ಪೀರಿಯನ್ಸ್ ಕ್ಲೈಂಬರು, ಅವರು 12 o'clock ಸಬ್ಮಿಟ್ ರೀಚ್ ಆಗಲಿಲ್ಲ. ಶರ್ಪ ಮಾತು ಕೇಳಿಲ್ಲ ಅನ್ಕೋತೀನಿ, ಗೊತ್ತಿಲ್ಲ ಹೇಗೆ ಶರ್ಪ ಬಿಟ್ಟರು. ಯೂಶ್ವಲಿ ಶರ್ಪ ಬಿಡಲ್ಲ, 12 ಆದಮೇಲೆ ಹತ್ತಲಿಕ್ಕೆ ಬಿಡಲ್ಲ, ಎಲ್ಲಿರ್ತೀವೋ ಅಲ್ಲಿಂದನೇ ವಾಪಸ್ ಕರ್ಕೊಂಬರ್ತಾರೆ. ಇವರು 2 o'clockಗೆ ಮಧ್ಯಾಹ್ನ 2 o'clockಗೆ ರೀಚ್ ಆದರು, ತುದಿ ರೀಚ್ ಆದರು. ಆಮೇಲೆ 2 o'clock ಇಳಿಬೇಕಾದ್ರೆ ಇಷ್ಟು ಸುಸ್ತಾಗ್ಬಿಟ್ಟಿದ್ರು ಅಂದರೆ ಅವ್ರಿಗೆ ಆಲ್ಟಿಟ್ಯೂಡ್ ಸಿಕ್ನೆಸ್ ಆಗಿ ಒಂದು 10 minutes ಇಳ್ದಿಲ್ಲಂತೆ, ಅಲ್ಲೇ ಕೊಲ್ಯಾಪ್ಸ್ ಆಗಿ ಸತ್ತೋದ್ರು ಈ ವರ್ಷ ನಮ್ಮ ಏಜೆನ್ಸಿಯಿಂದ ಹೋದವರೊಬ್ಬರು. ಸೊ ಅದಕ್ಕೆ ಆ ಟರ್ನ್ ಅರೌಂಡ್ ಟೈಮು ತುಂಬ ಇಂಪಾರ್ಟೆಂಟ್. ಆ ಶರ್ಪಗಳು ಯಾವಾಗಲೂ ಇನ್ಸಿಸ್ಟ್ ಮಾಡ್ತಾರೆ 12 o'clock ಮತ್ತು ನೀವು ಎಷ್ಟೇ ಇವತ್ತು ಶುರು ಮಾಡಿ ಸಾಯಂಕಾಲ ಇಡೀ ರಾತ್ರಿ ಟ್ರೆಕ್ ಮಾಡಿ ನೆಕ್ಸ್ಟ್ ಡೇ ಮಧ್ಯಾಹ್ನ 12 ಅಷ್ಟರೊಳಗೆ ರೀಚ್ ಆಗದಿದ್ರೆ ವಾಪಸ್ ಬರಲೇಬೇಕು. ಅಷ್ಟು ವಾಪಸ್ ಬಂದ್ಬಿಡ್ಬೇಕು. ಸೊ ನಾವು ಶುರು ಮಾಡಿದ 6:30 ಬೆಳಗಿನ ಜಾವ 6:10 ರೀಚ್ ಆದ್ವಿ. 12 hours ಕಂಟಿನ್ಯೂಸ್ ಟ್ರೆಕ್ ಮಾಡಿದ್ವಿ. ಬೆಳಿಗ್ಗೆ 6:10 ರೀಚ್ ಆದ್ವಿ. ರೀಚ್ ಆಗಿದ ತಕ್ಷಣ ಒಂಥರ ಬ್ಲ್ಯಾಂಕ್ ಫೀಲಿಂಗು,
ಖುಷಿಯಾಗಿದ್ದೇನಕ್ಕೆ ನೀನೇನು ಹತ್ತಕ್ಕಿಲ್ಲ ಅಂತ ಖುಷಿ ಆಯಿತು. ನನಗೆ ತುಂಬ ಟಯರ್ಡ್ ಆಗಿತ್ತು. ಸೊ ಆ ಫೋಕಸ್ ಎಲ್ಲ ನೆಲದ ಮೇಲೆ ಹತ್ತಿ ಸಡನ್ಲಿ ಮೇಲೆ ನೋಡಿದಾಗ ಇನ್ನೇನೂ ಇರಲಿಲ್ಲ ಹತ್ತಲಿಕ್ಕೆ. ಅದು ಭಾರಿ ಖುಷಿಯಾಗೋಯ್ತು. ನಮ್ಮ ಶೆರ್ಪಾಗೆ ಒಂದು ಹೈಫೈ ಕೊಟ್ಬಿಟ್ಟು ಮುಗೀತು, ಇನ್ನು ವಿ ಹ್ಯಾವ್ ಡನ್ ಇಟ್ ಅಂತ ಖುಷಿಯಿಂದ ಹೇಳ್ಕೊಂಡೆ. ಬಟ್ ಶೆರ್ಪಾ ಒಂದೇ ಮಾತು ಹೇಳಿದ್ರು, ಅಭಿ ನೀತಿ ಜಾನ ಹೇ ಮೇಡಮ್, ಅಭಿ ತಕ್ ಖತಮ್ ನಹಿ ಹುವಾ ಅಂತಂದರು. ಸೊ ತುಂಬ ಡೆತ್ಸ್ ಆಗೋದು ಕೆಳಗೆ ಇಳಿಬೇಕಾದ್ರೆ. ಹತ್ತುವಾಗ ನಿಧಾನಕ್ಕೆ ಸ್ಟಡಿಯಾಗಿ ಹತ್ತೀವಿ. ಇಳಿವಾಗ ಏನಾಗುತ್ತೆ, ನಮ್ಮ ಬಾಡಿ ತುಂಬ ಟಯರ್ಡ್ ಆಗಿರುತ್ತೆ, ಮೈಂಡ್ ಫೋಕಸ್ ಮಾಡೋಕ್ಕಾಗಲ್ಲ ನಮ್ಮ ಸ್ಟೆಪ್ಸ್ನ, ಮತ್ತು ಜಾರುತ್ತೆ, ಸುಸ್ತಾಗ್ಬಿಟ್ಟಿರುತ್ತೆ. ಬೇಸಿಕಲಿ ಹತ್ಬಿಟ್ಟೆ ನಾನು ಖುಷಿ ಬಂದ್ಬಿಟ್ಟಿರುತ್ತೆ, ಖುಷಿಗಿಂತ ತುಂಬ ಸುಸ್ತಾಗ್ಬಿಟ್ಟಿರುತ್ತೆ. ಸೊ ಇವೆಲ್ಲ ಫ್ಯಾಕ್ಟರ್ಸಿಂದ ಇಳಿಯುವಾಗ ತುಂಬ ಕೇರ್ಫುಲ್ ಆಗಿರಬೇಕು ನಾವು. ಸೊ ಮೇಲೆ ಹತ್ತಿದಾಗ ಸುತ್ತಮುತ್ತ ನೋಡಿದ್ವಿ, ಎಲ್ಲಿ ನೋಡಿದ್ರು ವಿ ಆರ್ ಅಬೌವ್ ದ ಕ್ಲೌಡ್ಸ್, ಪೀಕ್ಸ್ ಕಾಣುತ್ತೆ, ಸ್ನೋ ಪೀಕ್ಸು. ಒಂದು 2x2 ಫೀಟ್ ಅಷ್ಟು ಫ್ಲ್ಯಾಟ್ ಏರಿಯಾ ಇದೆ. ಆ ಫ್ಲ್ಯಾಟ್ ಏರಿಯಾಯಿಂದ ಫುಲ್ ಸ್ಲೋಪ್ಸ್ ಇದೆ. ಆಮೇಲೆ ಆ ಫ್ಲ್ಯಾಟ್ ಏರಿಯಾಲೆಲ್ಲ ಪ್ರೇಯರ್ ಫ್ಲ್ಯಾಗ್ಸ್ ಹಾಕಿರ್ತಾರೆ ಜನರು. ಒಂದಷ್ಟು ಜನ ಫೋಟೋಸ್ ಬಿಟ್ಟಿದ್ದಾರೆ, ಚಿಕ್ಕವು ಎಲ್ಲಾನು, ಏನೋ ಮೆಮೊರಿ ಬೇಲಿ ತಂದಿರ್ತಾರೆ, ಅದನ್ನ ಬಿಟ್ಟು ಹೋಗ್ತಾರೆ. ರೋಪ್ಸಿಂದಲೇ ನಾವು ಆ್ಯಂಕರ್ ಹಾಕ್ಕೊಂಡು ಫೋಟೋಸ್ ತೆಕ್ಕೊಂಡ್ವಿ, ಸುತ್ತಮುತ್ತ ನೋಡಿದ್ವಿ, ರಿಲ್ಯಾಕ್ಸ್ ಮಾಡಿದ್ವಿ. ಅದಕ್ಕೂ ಜಾಸ್ತಿ ಉಳ್ಕೊಳ್ಳೋಕ್ಕೂ ಕಷ್ಟ, ನಮ್ದು ಆಕ್ಸಿಜನ್ ಖಾಲಿ ಆಗುತ್ತೆ. ಸೊ ನೆಕ್ಸ್ಟ್ ಲೆವೆಲ್ ಇಳಿಲೇಬೇಕು ನಾವು ಜಾಸ್ತಿ. ಸೊ 15 ನಿಮಿಷ ಇರೋಕ್ಕೆ ಅವಕಾಶ ನಿಮಗೆ ಬಿಟ್ಟಿದ್ದು, ನೀವು ಎಷ್ಟೊತ್ತು ಬೇಕಾದ್ರೂ ಇಳಿಬೇಕು, ಯಾರು ನಿಮಗೆ ಫೋರ್ಸ್ ಮಾಡಲ್ಲ. ಬಟ್ ನಮ್ಮದು ನಾವಿನ್ನೂ ಇಳಿಬೇಕಲ್ಲ, ಜರ್ನಿ ಇನ್ನೂ ಲಾಂಗ್ ಇದೆ. ಮತ್ತೆ ವಾಪಸ್ ಕ್ಯಾಂಪ್ 4 ಕ್ಯಾಂಪ್ 3 ತನಕ ಹೋಗಲೇಬೇಕು. ಸೊ ಹಾಗಾಗಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲ್ಲ. ಮತ್ತು ಜನ ಹತ್ತಾನೇ ಇರ್ತಾರೆ ಕಂಟಿನ್ಯೂಸು. ನಾವು ಹತ್ತಾ ಇರೋದು ಒಂದೇ ರೂಟಲ್ಲಿರುತ್ತೆ, ಒಂದೇ ರೂಟು. ಸೊ ತುಂಬ ಟ್ರಾಫಿಕ್ ಇರುತ್ತೆ. ಅಲ್ಲಿ ಕ್ಯೂ ಅಲ್ಲಿ ಹೋಗ್ತೀವಿ, ಒಬ್ಬರಿಂದ ಒಬ್ರೊಬ್ರು. ನಾವು ಇಲ್ಲಿ ಸಿಟಿಯಲ್ಲಿ ಕಂಪ್ಲೇಂಟ್ ಮಾಡಿದ್ರೆ ಅಲ್ಲೂ ಕೂಡ ಟ್ರಾಫಿಕ್ ತಪ್ಪಿದ್ದಲ್ಲ ನಿಮಗೆ, ಒಬ್ಬರಿಂದೇ ಒಬ್ಬರೇ ಹೋಗಬೇಕು. ಸೊ ಹಾಗಾಗಿ ನಾವು ಅಲ್ಲಿ ಮೇಲೂ ಜನ ತುಂಬ್ತಿದ್ದಷ್ಟು ಕಷ್ಟ ಇರ್ಲಿಕ್ಕಾಗಲ್ಲ. 2x2 ಫ್ಲ್ಯಾಟ್ ಅಷ್ಟೇ. ಬಟ್ ಅದರಿಂದ ಸ್ಲೋಪ್ಸ್ ಇದೆ, ಆ ಸ್ಲೋಪ್ಸ್ ಮೇಲೆ ನಾವು ಆ್ಯಂಕರ್ ಹಾಕ್ಕೊಂಡು ಕೂತ್ಕೋಬೋದು, ಏನು ತೊಂದರೆ ಇಲ್ಲ. ಬಟ್ ಅದೇ ಜನ ಬರ್ತಿದ್ದಂಗೆ ಕಷ್ಟ ಆಗುತ್ತೆ. ನಮ್ಮದು ಫೋಟೋ ಎಲ್ಲ ಆಯಿತು, ಕೆಳಗೆ ಇಳಿಲಿಕ್ಕೆ ಶುರು ಮಾಡಿದ್ವಿ. ಆಮೇಲೆ ಮೌಂಟ್ ಎವರೆಸ್ಟ್ ಮೇಲೆ ಏನಿದೆ? ಏನೂ ಇಲ್ಲ. ಹೇಳಿದ್ನಲ್ಲ 2x2 ಫ್ಲ್ಯಾಟ್ ಏರಿಯಾ ಇದೆ. ಅದು ಬೆಸ್ಟ್ ಪಾರ್ಟ್ ಅಂದರೆ ನಮ್ಮದು ಈ ಕಡೆ ಸೌತ್ ಕಡೆ ನೇಪಾಳ ಕಡೆಯಿಂದ ಹೋಗ್ತೀವಿ, ಈ ಕಡೆ ಚೈನಾ ಕಡೆಯಿಂದನೂ ಬರ್ತಾರೆ. 2 ರೂಟ್ ಇದೆ. ಸೊ ಮೇಲೆ ಬಂದಾಗ ಇಬ್ಬರು ಒಂದೇ ಜಾಗದಲ್ಲಿ ಮೀಟ್ ಆಗ್ತೀವಿ, ಆ ಕಡೆ ಆಗಲಿ ಈ ಕಡೆ ಆಗಲಿ. ಅದು ಒಂಥರ ಖುಷಿ ಆಗುತ್ತೆ. ಸೊ ಯಾವತ್ತದು? ಇದು ಮೇ 19th ಮಾರ್ನಿಂಗ್ 6:10 AM ಟಾಪ್ ಸಬ್ಮಿಟ್ ಆಗಿತ್ತು. ಆಮೇಲೆ ಇಳ್ಕೊಂಬಂದ್ವಿ. ತುಂಬಾ ಕಷ್ಟ ಆಯಿತು ಇಳಿಯೋದು. ನನಗೆ ಹತ್ತಕ್ಕಿಂತ ಇಳಿಯೋದು ಕಷ್ಟಪಟ್ಟೆ. ಮಧ್ಯಾಹ್ನ 1 ಗಂಟೆಗೆ ಕ್ಯಾಂಪ್ 4 ರೀಚ್ ಆದ್ವಿ. ಯಾರು ಯೂಶಲಿ ಕ್ಯಾಂಪ್ 4ಅಲ್ಲಿ ಉಳ್ಕೊಳ್ಳಲ್ಲ, ಅವತ್ತಿನ ದಿವಸನೇ ನೆಕ್ಸ್ಟ್ ಕ್ಯಾಂಪ್ 3ಗೆ ಇಳಿದು ಬಿಡ್ತಾರೆ. ಬಟ್ ನಂಗೆ ತುಂಬ ಟಯರ್ಡ್ ಆಗಿತ್ತು. ಶೆರ್ಪಾಗಿ ಹೇಳಿದೆ, ನಂಗೆ ಕಷ್ಟ ಆಗ್ತಾ ಇದೆ, ಇಳಿಲಿಕ್ಕೆ ಆಗಲ್ಲ, ಕಾಲೆಲ್ಲ ನೋವ್ತಾ ಇದೆ. ನಾವು ಅಲ್ಲಿ ತನಕ 3 ಸಿಲಿಂಡರ್ ಯೂಸ್ ಮಾಡಿದ್ವಿ, 2 ಆಕ್ಸಿಜನ್ ಸಿಲಿಂಡರ್ ಇತ್ತು. ಸೊ ಶೆರ್ಪಾ ಇಲ್ಲ, ನಾವು ಸೇಫ್ ಆಗಿದ್ದೀವಿ, ತೊಂದರೆ ಇಲ್ಲ, ಇವತ್ತು ನೈಟ್ ಇಲ್ಲೇ ಸ್ಪೆಂಡ್ ಮಾಡೋಣ ಅಂದ್ಬಿಟ್ಟು ಕ್ಯಾಂಪ್ 4ಅಲ್ಲಿ ಒಂದು ದಿವಸ ಉಳ್ಕೊಂಡ್ವಿ. ಉಳ್ಕೊಂಡು ನೆಕ್ಸ್ಟ್ ಡೇ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಮತ್ತೆ ಪ್ರಯಾಣ ಶುರು ಮಾಡಿದ್ದು ಇಳಿಲಿಕ್ಕೆ. ಕ್ಯಾಂಪ್ 3 ಹೋದ್ವಿ, ಕ್ಯಾಂಪ್ 2 ಬಂದ್ವಿ. ಕ್ಯಾಂಪ್ 2ಅಲ್ಲಿ ಒಂದು ದಿವಸ ಉಳ್ಕೊಂಡ್ವಿ. ಆಮೇಲೆ ಬೇಸ್ ಕ್ಯಾಂಪ್. ಸೊ ಇಳಿವಾಗ 2 ದಿವಸದಲ್ಲಿ ಇಳಿದು ಬಿಡ್ತೀವಿ, ಹತ್ತುವಾಗ 5 ದಿವಸ ತೊಗೊಂಡ್ವಿ. ಬಟ್ ಬೇಸ್ ಕ್ಯಾಂಪ್ ಹತ್ತಕ್ಕೆ 8 ದಿನ ಆಗಿರುತ್ತೆ ನಿಮಗೆ? ಹಾಂ, ಬೇಸ್ ಕ್ಯಾಂಪ್ ಹತ್ತಕ್ಕೆ 8 ದಿವಸ ಬೇಕು. ಅದ್ರ ಮೇಲೆ 5 ದಿವಸ? ಹಾಂ, ಆಮೇಲೆ 5 ದಿವಸ. ಆಮೇಲೆ ಬೇಸ್ ಕ್ಯಾಂಪ್ ಬಂದು ಅಲ್ಲಿಂದ ಇಳಿದ್ಬೋದು? ಹಾಂ, ಬೇಸ್ ಕ್ಯಾಂಪ್ ಬಂದ್ವಿ. ಅಲ್ಲಿಂದ ಹೆಲಿಕಾಪ್ಟರ್ ತೊಗೊಂಡು ಕಠ್ಮಂಡು ಬಂದೆ ನಾನು. ಕಠ್ಮಂಡು ಬಂದಾಗ ಅಲ್ಲಿ ಇಳಿಬೇಕಾದ್ರೆ 1-2 ಇನ್ಸಿಡೆಂಟ್ಸ್ ಆಯಿತು. ನನಗೆ ಸ್ನೋ ಆಗಕ್ಕೆ ಶುರು ಆಯಿತು. ಸೊ ನಮಗೆ ಕಣ್ಣಿಗೆ ಒಳ್ಳೆ ಗಾಗಲ್ಸ್ ಹಾಕೋತೀವಿ, ಸ್ಕೀ ಗಾಗಲ್ಸ್, ಅದನ್ನ ತೆಗಿಬಾರ್ದು. ಅದೇನಾಗುತ್ತೆ, ಸಣ್ಣ ಸ್ನೋ ಮೇಲೆ ಬಿದ್ದಾಗ ಫುಲ್ ಬಿಳಿಯಲ್ಲ, ಅದು ರಿಫ್ಲೆಕ್ಟ್ ಆಗಿ ನಮ್ಮ ಕಣ್ಣು ಹೊಡೆದ್ರೆ ಬ್ಲೈಂಡ್ನೆಸ್ ಆಗುತ್ತೆ, ಡ್ಯಾಮೇಜ್ ಆಗುತ್ತೆ. ಸ್ನೋ ಬ್ಲೈಂಡ್ನೆಸ್ ಅಂತ ಕರೀತಾರೆ. ಸೊ ಯಾವಾಗಲೂ ಆ ಗಾಗಲ್ಸ್ ಹಾಕ್ಕೋಬೇಕು. ಇಳಿಬೇಕಾದ್ರೆ ಸ್ನೋ ಬರ್ತಾ ಇರೋದ್ರಿಂದ ನನಗೆ ಏನು ಕಾಣಿಸ್ತಾ ಇರಲಿಲ್ಲ. ಸೊ ಕನ್ನಡಕ ತೆಗೆದು ಮೇಲೆ ಹಾಕ್ತಾಯಿದ್ದೆ. ಶೆರ್ಪಾ ನೋಡಿದಾಗ ಎಲ್ಲ ಬೈಯೋರು, ತೆಗಿಬಿಡಿ ಅಂತ. ಅವ್ರು ನೋಡದೆ ಇರುವಾಗ ತೆಗೆದು ಹಾಕೋದು, ನೋಡಿದಾಗ ಕೆಳಗೆ ಹಾಕ್ತಾಯಿದ್ದೆ. ಬಟ್ ಅದು ಎಫೆಕ್ಟ್ ನಂಗೆ ಕಠ್ಮಂಡು ಬರುವಾಗ ಗೊತ್ತಾಯಿತು. ಬಂದಾಗ ಕಣ್ಣೆಲ್ಲ ತುಂಬ ಉರಿತಾ ಇತ್ತು, ಮಂಜು ಥರ ಆಯಿತು. ಭಯ ಆಗೋಕ್ಕೆ ಶುರು ಆಯಿತು, ಏನಾಯಿತು ನನ್ನ ಕಣ್ಣು ಅಂತ. ತಕ್ಷಣ ಹಾಸ್ಪಿಟ್ಲಿಗೆ ಹೋದೆ, ಅಲ್ಲಿ ಕಠ್ಮಂಡುವಲ್ಲಿ. ಅವರೆಲ್ಲ ಎಕ್ಸಾಮಿನ್ ಮಾಡಿದ್ರು. ರೈಟ್ ಆಗಿ 90% ವಿಷನ್ ಹೊಟ್ಟೋಗಿತ್ತು ನನಗೆ ಅವಾಗ. ಟೆಂಪ್ರರಿ ವಿಷನ್ ಲಾಸ್ ಆಗಿತ್ತು. ಲಕ್ಕಿಲಿ ಒಬ್ರೊಬ್ರು ಪರ್ಮನೆಂಟ್ ವಿಷನ್ ಲಾಸ್ ಆದವರು ಇದ್ದಾರೆ. ತುಂಬ ಡೇಂಜರ್ಸ್ ಇದೆ ಎವರೆಸ್ಟಲ್ಲಿ. ಅದಾಯಿತು. ಮತ್ತು ಕೈ ಎಲ್ಲ ಫುಲ್ಲು ಟಿಪ್ಸು, ಕೈ ಕಾಲು, ಆ ಶೂ ಹಾಕಿ 2 ಡಬಲ್ ಗ್ಲೌಸು, ದಪ್ಪ ಗ್ಲೌಸ್ ಎಲ್ಲ ಹಾಕಿದ್ರೂ ಫುಲ್ ನಂಬಾಗೋಗಿತ್ತು. ಏನು ಸೆನ್ಸೇಷನ್ಸ್ ಇರಲಿಲ್ಲ. ಸ್ಕಿನ್ನೆಲ್ಲ ಫುಲ್ ಬರ್ನ್ ಆಗೋಗಿತ್ತು, ಹೊಟ್ಟೆ ಅಪ್ಸೆಟ್ ಆಗಿತ್ತು. ಸೊ ಆಲ್ಮೋಸ್ಟ್ ಕಠ್ಮಂಡುವಲ್ಲಿ ಅಷ್ಟೊತ್ತಿಗೆ
ಮೈ ಹಸ್ಬೆಂಡು ನನ್ನ ಸಿಸ್ಟರು ಇಲ್ಲೇ ಮೈಸೂರಲ್ಲಿದ್ದಾರೆ. ಇಬ್ಬರು ಬಂದಿದ್ರು ರಿಸೀವ್ ಮಾಡಲಿಕ್ಕೆ ಕಟ್ಮಂಡುಲಿ ಒಂದು 2 ದಿವಸ ರೆಸ್ಟ್ ಮಾಡಿ ಅಲ್ಲೇ ಸುನಿಲ್ ನಟರಾಜ್ ಅವರು ಸಿಕ್ಕಿದ್ರು ನನಗೆ. ಫಸ್ಟ್ ಪರ್ಸನ್ ಫ್ರಮ್ ಕರ್ನಾಟಕ ಟು ಸಮ್ಮಿಟ್ ಎವರೆಸ್ಟ್, ಮೇಲ್ ಪರ್ಸನ್. ಒಂದು USB ಡಿಸ್ಕಲ್ಲಿ ನನ್ನ ಪತ್ನಿಗೆ ಎಲ್ಲ ನನ್ನ ಇನ್ಫಾರ್ಮೇಶನ್ ಎಲ್ಲ ಕೊಡ್ತೀನಿ. ಸೊ ಇದು ಒಂಥರ ನೀವು ವಿಲ್ ಕೊಟ್ಟಂಗೆ, ವಿಲ್ ಕೊಟ್ಬಿಟ್ಟು ನಾನು ಹೋಗ್ತಿದ್ದೀನಿ, ಬರೋದು ಗ್ಯಾರಂಟಿ ಇಲ್ಲ ಅಂತ ಹೇಳ್ದಂಗೆ ಇದು, ಆಯ್ತಾ. ಸೊ ದಿಸ್ ಇಸ್ ದ ಟಫೆಸ್ಟ್ ಮೂಮೆಂಟ್. ಅಲ್ಲಿ 1-2 ದಿವಸ ಸೆಲೆಬ್ರೇಟ್ ಮಾಡಿ ರಿಲ್ಯಾಕ್ಸ್ ಮಾಡಿ, ದ ಬೆಸ್ಟ್ ಫೀಲಿಂಗ್ ವಾಸ್ ಕಟ್ಮಂಡು ಹೋಟೆಲಲ್ಲಿ ಸ್ನಾನ ಮಾಡೋದು, ಬಾತ್ರೂಮ್ ಯೂಸ್ ಮಾಡೋದು. ಇಷ್ಟು ದಿವಸ ನಾವು ಏನಿದ್ವೋ 2 months 3 ಸತಿ ಮಾತ್ರ ಸ್ನಾನ ಮಾಡಿದ್ವಿ ಬೇಸ್ ಕ್ಯಾಂಪಲ್ಲಿ. ಆ ಸ್ನಾನ ಮಾಡಲಿಕ್ಕೂ ನಿಮಗೆ ಆ ಚಳಿಯಲ್ಲಿ ಫಸ್ಟ್ ಆಫ್ ಆಲ್ ಬಟ್ಟೆ ಬಿಚ್ಚಲಿಕ್ಕೆ ಆಗಲ್ಲ. ಒಂದು ಟೆಂಟ್ಕಲ್ಲಿ ಸ್ನಾನಕ್ಕೆ ಅಂತ ಕಟ್ಟಿರ್ತಾರೆ, ಇನ್ನೊಂದು ಟೆಂಟಲ್ಲಿ ಕಮೋಡ್ ಇರುತ್ತೆ, ಅದ್ರ ಸುತ್ತ ಒಂದು ಟೆಂಟ್ ಕಟ್ಟಿರ್ತಾರೆ, ಅದು ಬಾತ್ರೂಮ್ ಟೆಂಟ್. ಸೊ ಈ ಸ್ನಾನಕ್ಕೆ ನಾವು ಮಾಡಬೇಕು ಅಂದ್ರೂ ಪಾಪ ಗ್ಯಾಸ್ ಸ್ಟವಲ್ಲಿ ಅವರು ನೀರು ಕಲೆಕ್ಟ್ ಮಾಡ್ಕೊಂಡ್ಬಂದ್ಬಿಟ್ಟು ನಮ್ಗೆ ಬಿಸಿ ಮಾಡಿಬಿಟ್ಟು ಕೊಡ್ತಾರೆ. ಸೊ ಅದು ಮಾಡಿದ್ರು ನೀವು ಬಟ್ಟೆ ಹಾಕೋ ತನಕ ಬೆಚ್ಚಗಿರುತ್ತೆ. ದ ಮೂಮೆಂಟ್ ಯು ಟೇಕ್ ಔಟ್ ಯರ್ ಕ್ಲೋತ್ಸ್ ಇಟ್ಸ್ ಚಿಲ್ಡ್. ಒಂದು ಬಿಸಿ ನೀರು ಹಾಕಿದ ತಕ್ಷಣ ಮತ್ತೆ ಕೋಲ್ಡ್ ಆಗುತ್ತೆ. ಸೊ ಅಂದರೂ ಮ್ಯಾನೇಜ್ಡ್ 3 days in 2 months I could shower. ಅದು ಬರೀ ಬೇಸ್ ಕ್ಯಾಂಪಲ್ಲಿ ಮಾತ್ರ? ಅದು ಬೇಸ್ ಕ್ಯಾಂಪಲ್ಲಿ ಮಾತ್ರ. ಇಲ್ಲ, ಅಯ್ಯೋ. ನೀವು ಹತ್ಬೇಕಾದ್ರೆ ಬೇಸ್ ಕ್ಯಾಂಪ್ ಮುಂದೆ ಹತ್ಬೇಕಾದ್ರೆ ಹೌ ಅಬೌಟ್ ಟಾಯ್ಲೆಟ್? ಅದಕ್ಕೂ ಕಟ್ಟಿರ್ತಾರ ಅಲ್ಲಿ? ಇಲ್ಲ, ಅಲ್ಲೆಲ್ಲ ಟಾಯ್ಲೆಟ್, ಅಲ್ಲಿ ಪಿಟ್ಸ್ ಡಿಗ್ ಮಾಡ್ತಾರೆ. ಓಪನ್ ಅಲ್ಲಿ ಪಿಟ್ಸ್ ಡಿಗ್ ಮಾಡ್ತಾರೆ, ಅಲ್ಲಿ ಇದು ಮಾಡಿಬಿಟ್ಟು ಕ್ಲೋಸ್ ಮಾಡಬೇಕು. ಅದಕ್ಕೆಲ್ಲ ನಾಚಿಕೆ ಮುಜುಗರ ಪಟ್ಕೋತೀನಿ ಅಂದ್ರಾಗಲ್ಲ ನಿಮಗೆ. ಅಲ್ಲಿ ಹೇಗೆ ಅಂದರೆ ಹತ್ಬೇಕಾದ್ರೂ ನೀವೇನಾದರೂ ಬಾತ್ರೂಮ್ಗೆ ಹೋಗಬೇಕು ಏನಾದರೂ ಅಂದರೆ ಅಲ್ಲಿ ಕಲ್ಲು ಬಂಡೆಗಳು ಏನೂ ಇಲ್ಲ, ಯಾವ್ದ್ರಿಂದನೂ ಹೋಗಿ ಇಲ್ಲ, ಮರ ಅಂತೂ ಇಲ್ವೇ ಇಲ್ಲ. ಬಂಡೆ ಏನಾದರೂ ಇದ್ರೂ ನೀವು ಹೋಗ್ಬೇಕು, ಅಷ್ಟು ದೂರ ನಡೆಯೋಕ್ಕೆ ಸಾಧ್ಯನಾ? ಯಾರು ಅಲ್ಲಿ ಮುಜುಗರನೇ ಪಡ್ಕೊಳ್ಳಲ್ಲ. ಎಲ್ಲಿ ಅನ್ಸುತ್ತೋ ಅಲ್ಲೇ ಕುತ್ಕೊಂಡು ಮಾಡ್ತಾರೆ. ಒಂದು ಲೇಡಿ ಒಂದು ಜೆಂಟ್ಸಾರ ಬರ್ತಾವನೆ, ಯಾರು ಬಾದರು ಮಾಡಲ್ಲ ಅಲ್ಲಿ ಆ ಥರ. ಮತ್ತು ನೀವು ಅಷ್ಟು ಬಟ್ಟೆ ಹಾಕ್ಕೊಂಡಿರ್ತೀರಾ, ಇದರಲ್ಲಿ ಏನೂ ಗೊತ್ತೂ ಆಗೋದಿಲ್ಲ. ಬಾತ್ರೂಮ್ ಇಸ್ ಕ್ವೈಟ್ ಅನ್ ಎಕ್ಸ್ಪೀರಿಯನ್ಸ್. ನಿಮಗೆ ಬೇಸ್ ಕ್ಯಾಂಪ್ ತನಕ ಪರವಾಗಿಲ್ಲ, ಅದಾದಮೇಲೆ ಆ ಬೇಸ್ ಕ್ಯಾಂಪಲ್ಲಿ ಆ ಕಮೋಡ್ ಏನು ಹಾಕಿರ್ತಾರೆ ಒಳಗಿಂದ ಚೆನ್ನಾಗಿರುತ್ತೆ, ತುಂಬ ಇಂಟ್ರೆಸ್ಟಿಂಗ್. ಫ್ಲ್ಯಾಟ್ ಇರುತ್ತೆ, ಕಮೋಡ್ ಇರುತ್ತೆ. ಇಲ್ಲಿ ಕೆಳಗೆ ಒಂದು ದೊಡ್ಡ ಬಿನ್ ಇಟ್ಟಿರ್ತಾರೆ, ಬಿನ್ನು ಪ್ಲಾಸ್ಟಿಕ್ ಬಿನ್ನು. ಸೊ ಆ ಕಮೋಡಿಂದ ಎಲ್ಲ ಹೋಗಿ ಆ ಬಿನ್ನಲ್ಲಿ ಕಲೆಕ್ಟ್ ಆಗುತ್ತೆ. ಆ ಬಿನ್ ಸ್ಟಾರ್ಟಿಂಗ್ ಪರವಾಗಿಲ್ಲ, ಕೊನೆಗೆ ಏನು ಅಂದರೆ ವಾಸನೆ ಶುರು ಆಗುತ್ತೆ ನಿಮಗೆ. ಜಾಸ್ತಿ ಹೋಗಿ ಬರಲಿಕ್ಕೂ ಹಿಂಸೆ. ಅದನ್ನು ಡಿಗ್ರೇಡೇಷನ್ಗಾಗಿ ಏನು ಕೆಮಿಕಲ್ಸ್ ಹಾಕೋದಿಲ್ಲ. ಸೊ ಆ ಬಿನ್ನೆಲ್ಲ ಸೀಲ್ ಮಾಡಿಬಿಟ್ಟು ಅದನ್ನು ಕೆಳಗೆ ಕಟ್ಮಂಡು ತೊಗೊಂಡು ಹೋಗ್ಬಿಟ್ಟು ಅವ್ರು ಡಿಸ್ಪೋಸ್ ಮಾಡಬೇಕು. ಆ ಮೌಂಟೇನ್ಸ್ ಏನೂ ನಾವು ಲಿಟರ್ ಮಾಡೋಂಗಿಲ್ಲ. ಸೊ ನಾವು ಇವಾಗ ಎಷ್ಟು ತೊಗೊಂಡು ಹೋಗಿರ್ತೀವಿ, ಟೆಂಟ್ ಆಗಲಿ ಸಿಲಿಂಡರ್ ಆಗಲಿ, ನಮ್ಮ ಶೆರ್ಪಾಗಳು ಲೆಕ್ಕ ಕೊಡಬೇಕು ಹತ್ತಬೇಕಾದ್ರೆ, ಅಷ್ಟೂ ವಾಪಸ್ ತರಬೇಕು. ಇಲ್ಲದೇ ಒಂದು ಡೆಪಾಸಿಟ್ ಅಮೌಂಟ್ ಅಂತ ತೊಗೊಂಡಿರ್ತಾರೆ ಅವ್ರ ಕೈಲಿ, ಅದನ್ನು ಕಟ್ ಮಾಡ್ತಾರೆ. ಸೊ ಮೌಂಟೇನ್ಸ್ನ ಗಲೀಜು ಮಾಡೋಂಗೇ ಇಲ್ಲ. ಬಟ್ ಅದು ತುಂಬ ಗಲೀಜಿದೆ ಅಲ್ಲಿ ಅಂತ ಕೇಳ್ಬೋದು. 2 ಕ್ಯಾಂಪಲ್ಲಿ, ಕ್ಯಾಂಪ್ 2 ಕ್ಯಾಂಪ್ 4 ಗಲೀಜಿದೆ. ಆ ಏರಿಯಾಸಲ್ಲಿ ಚೆಕ್ ಮಾಡೋಕ್ಕೆ ತುಂಬ ಕಷ್ಟ. ಹೈಯರ್ ಹೋಗ್ತಿದ್ದಂಗೆ ಯಾರು ಹೋಗಿ ಚೆಕ್ ಮಾಡ್ತಾರೆ, ಯಾರು ಇದು ಮಾಡ್ತಾರೆ. ಇವಾಗ ನೇಪಾಳ ಗೌರ್ಮೆಂಟು ಕ್ಲೀನ್ಲಿನೆಸ್ ಡ್ರೈವ್ ಶುರು ಮಾಡಿದೆ. ಡ್ರೋನ್ಸ್ ಯೂಸ್ ಮಾಡಿಬಿಟ್ಟು ಎಲ್ಲ ಕ್ಲಿಯರ್ ಮಾಡ್ತಾ ಇದ್ದಾರೆ. ಇಲ್ಲದೇ ಶೆರ್ಪಾಗಳೇ ಪಾಪ ಎಲ್ಲ ಎತ್ಕೊಂಡ್ಬರ್ಬೇಕು ಎಲ್ಲಾನು. ಇವಾಗ ಸ್ವಲ್ಪ ಕ್ಲೀನ್ ಆಗ್ತಾ ಇದೆ. ತುಂಬ ಏನು ಗಲೀಜಿಲ್ಲ, ಸ್ವಲ್ಪ ಗಲೀಜಿದೆ. ಕ್ಯಾಂಪ್ 2 ಅಲ್ಲಿ, ಕ್ಯಾಂಪ್ 4 ಅಲ್ಲಿ. ಬೇಸ್ ಕ್ಯಾಂಪು, ಕ್ಯಾಂಪ್ 1, ಕ್ಯಾಂಪ್ 3 ತುಂಬಾ ಕ್ಲೀನ್ ಆಗಿದೆ, ಏನೂ ಇಲ್ಲ. ಸೊ ಬಂದಮೇಲೆ ನಿರಾಳ ಅನಿಸ್ತು, ಖುಷಿ ಆಯ್ತಾ? ವಾಪಸ್ ಕಟ್ಮಂಡು ರೀಚ್ ಆದಾಗ್ಲೇ ಅದೇ ಹೇಳಿದ್ನಲ್ಲ, ಫಸ್ಟ್ ಥಿಂಗ್ ಮಾಡಿದ್ದು ಸುಮಾರು ಒಂದು ಅರ್ಧ ಗಂಟೆ ಶವರ್ ಕೆಳಗೆ ನಿಂತಿದ್ದು, ಬಿಸಿ ನೀರು, ಬಾತ್ರೂಮು, ದಟ್ ವಾಸ್ ಎ ಲಕ್ಸುರಿ ಅನಿಸ್ಬಿಡ್ತು. ಅದು ಮತ್ತು ಮೊಸರನ್ನ ತಿಂದಿದ್ದು ಭಾರಿ ಖುಷಿಯಾಗೋಯ್ತು. ಅಲ್ಲಿ ಮೌಂಟೇನ್ಸ್ ಮೇಲೆ ಮೊಸರು ಇಲ್ಲ, ಆ ಅನ್ನನೂ ಒಂಥರ ಗಟ್ಟಿ ಅನ್ನ, ನಮಗೆ ತಿನ್ನಲಿಕ್ಕೆ ಕಷ್ಟ ಅನಿಸುತ್ತೆ. ಆ ನೇಪಾಳ ಅಂತ ಪಾಪ ಅವರು ನಮ್ಗೆ ಇಂಟ್ರೆಸ್ಟಿಂಗ್ ಮಾಡಿ. ನನ್ನ ಜೊತೆ ಇದ್ದಿದ್ದು 2 ಫಾರಿನರ್ಸು, 2 ಚೆನ್ನಾಗಿ ಮೀಟ್ ತಿನ್ನೋರು. ನನಗೆ ಅಷ್ಟು ಮೀಟ್ ತಿನ್ನೋಕ್ಕಾಗ್ತಿರ್ಲಿಲ್ಲ, ಬ್ರೆಡ್ಸ್ ತಿನ್ನೋಕ್ಕಾಗ್ತಿರ್ಲಿಲ್ಲ. ನಮ್ಮ ಸೌತ್ ಇಂಡಿಯನ್ ಫುಡ್ ಹ್ಯಾಬಿಟ್ಸೇ ಬೇರೆ. ಫುಡ್ಡು ವಾಸ್ ವೆರಿ ಡಿಫಿಕಲ್ಟ್ ಫಾರ್ ಮಿ. ಸ್ಟಮಕ್ ತುಂಬ ಅಪ್ಸೆಟ್ ಆಗೋದು. ಟಿಲ್ ಐ ವೆಂಟ್ ಕೇಮ್ ಬ್ಯಾಕ್ ಒಂಥರ ಸ್ಟಮಕ್ ಸೆಟ್ಲೇ ಆಗಲಿಲ್ಲ. ಅದು ಒಂಥರ ಮನೆ ಹೋಮ್ ಸಿಕ್ ಫೀಲಿಂಗು. ಇಳಿಬೇಕಾದ್ರೆ ನಂದು ಒಂದು ಕಡೆ ಏನಾಗುತ್ತೆ, ವಿ ಹ್ಯಾವ್ ಟು ಗಿವ್ ದ ರೈಟ್ ಆಫ್ ವೇ ಫಾರ್ ಕ್ಲೈಂಬರ್ಸ್, ಯಾರು ಹತ್ತಾ ಇದ್ದಾರೆ ಅವ್ರಿಗೆ. ಸೊ ನಾವು ಒಂದು ವರ್ಟಿಕಲ್ ಕ್ಲೈಂಬ್ ಅಂತೂ ನಾವು ಇಳಿತಾ ಇದ್ವಿ. ಸೊ ಅಲ್ಲೇ ನಿಂತ್ಕೊಂಡ್ವಿ. ಸೊ 10 ಜನ ಮುಗಿಲೇ ಇಲ್ಲ, ಆಲ್ಮೋಸ್ಟ್ 1 hour ನಿಂತ್ಕೊಂಡ್ವಿ. ಆಮೇಲೆ ನಾವು ಇಳಿಯೋಕ್ಕೆ ಶುರು ಮಾಡಿದಾಗ ನಂಗೆ ಉಸಿರಾಟಕ್ಕೆ ತುಂಬ ಕಷ್ಟ ಅನಿಸ್ತಾ ಇತ್ತು. ಇಳಿಬೇಕಾದ್ರೆ ಅಷ್ಟು ಅನಿಸ್ಬಾರ್ದು. ಇದು ಕ್ಯಾಂಪ್ 4 ಇಂದ 3 ಬರ್ಬೇಕಾದ್ರೆ ಆವಾಗಲೂ ಆಕ್ಸಿಜನ್ ಹಾಕ್ಕೊಂಡಿರ್ತೀವಿ. ಸೊ ಅವಾಗ ಶೆರ್ಪಾಗೆ ತಕ್ಷಣ ಹೇಳಿದೆ, ನನಗೆ ಯಾಕೋ ಉಸಿರಾಡೋಕ್ಕೆ ಆಗ್ತಾಯಿಲ್ಲ ನೋಡಿ ಅಂತ. ಅವ್ರನ್ನ ಮೌಂಟೇನ್ ಕಡೆಗೆ ಹಾಕ್ಬಿಟ್ಟು ನಂದು ಆಕ್ಸಿಜನ್ ಚೆಕ್ ಮಾಡಿದ್ರೆ ಕಂಪ್ಲೀಟ್ಲಿ ಖಾಲಿ ಆಗಿಬಿಟ್ಟಿತ್ತು. ಸೊ ನಮ್ಮ ಶೆರ್ಪಾ ಅವಾಗ ತಕ್ಷಣ ಅವ್ರದ್ದು ತೆಗೆದ್ಬಿಟ್ಟು ನನಗೆ ಫಿಕ್ಸ್ ಮಾಡಿ, ಅವ್ರಿಗೆ ಅಭ್ಯಾಸ ಇರುತ್ತೆ, ಬಟ್ ಅವರು ಈಸಿ ಇರಲಿ ಅಂದ್ಬಿಟ್ಟು ಅವರು ಹಾಕ್ಕೊಂಡಿರ್ತಾರೆ.
ಅವ್ರದ್ದು ಕೊಟ್ಬಿಟ್ಟು ಸೊ ಶೆರ್ಪಾ ರೋಲು ತುಂಬ ಇಂಪಾರ್ಟೆಂಟು ಇದರಲ್ಲಿ. ನಮ್ಮ ಕ್ಲೈಂಟ್ಸ್ ಅಂತ ಏನು ನಮ್ಮನ್ನು ಕರ್ಕೊಂಡು ಹೋಗ್ತಾರಾ ಅವ್ರನ್ನ ಸೇಫಾಗಿ ಕರ್ಕೊಂಡು ಹೋಗೋದಾಗಲಿ ಕರ್ಕೊಂಬರೋದಾಗಲಿ ಅವ್ರ ಮೇಲೆ ಬೀಳುತ್ತೆ. ಈ ಎಷ್ಟೊಂದು ಶೆರ್ಪಾಸು ಇವಾಗ ಯಂಗ್ ಶೆರ್ಪಾಸ್ ಬರ್ತಾರೆ, ಒಬ್ಬೊಬ್ರು ದಬ್ಬಾಳಿಕೆ ಮಾಡಿ ಈಗ ಟರ್ನ್ ಓವರ್ ಟೈಮ್ ಏನು ಹೇಳಿದ್ನೋ ಅದು ಕೇಳೋದಿಲ್ಲ, ಇಲ್ಲ ಕರ್ಕೊಂಡು ಹೋಗು ನನ್ನ ಅಂತಾರೆ. ಒಂದೊಂದ್ಸತಿ ಏನಾಗುತ್ತೆ ಶೆರ್ಪಾ ಸ್ಟ್ರಿಕ್ಟ್ ಗೈಡೆನ್ಸ್ ಅವ್ರು ಏನು ಹೇಳ್ತಾರೋ ಕೇಳಿದ್ರೆ ಖಂಡಿತ ನೀವು ಡೆತ್ತು ಅದೆಲ್ಲ ಅವಾಯ್ಡ್ ಮಾಡ್ಬೋದು. ಅರ್ಧ ಟೈಮ್ ನಾವು ಕೇಳೋದಿಲ್ಲ, ಇಲ್ಲ ಶೆರ್ಪಾ ಇನ್ಎಕ್ಸ್ಪೀರಿಯನ್ಸ್ಡ್ ಇರ್ಬೋದು, ಎಷ್ಟೊಂದು ಜನ ಇವಾಗ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ಸ್ ಇರ್ಬೋದು, ಆವಾಗ ಸ್ವಲ್ಪ ತೊಂದರೆ ಆಗುತ್ತೆ. ಮತ್ತು ಈ ಆಲ್ಟಿಟ್ಯೂಡ್ಸಲ್ಲಿ ಏನಾಗುತ್ತೆ ಅಂದರೆ ಕ್ಯಾಂಪ್ 2 ಆ್ಯಂಡ್ ಅಬೌವಿಂದ ಏನಾದರೂ ನಮಗೆ ಇವಾಗ ಉಸಿರಾಟ ಕಷ್ಟ ಆಯಿತು, ನಮ್ಗೆ ನಡೆಯೋಕ್ಕೆ ಆಗ್ತಾಯಿಲ್ಲ, ನನಗೆ ಬರೋಕ್ಕಾಗಲ್ಲ ಅಂದರೆ ಶೆರ್ಪಾಗಳು ನೋಡ್ತಾರೆ, ಅವ್ರ ಜೀವನನೂ ಹೋಗುತ್ತೆ ನಮ್ಮ ಜೊತೆ ಕಾಯ್ತಾ ಇದ್ರೆ. ಸೊ ರೆಸ್ಕ್ಯೂ ಟೀಮ್ಗೆ ಅನೌನ್ಸ್ ಮಾಡ್ತಾರೆ, ಅಲ್ಲೇ ನಮ್ಮನ್ನು ಬಿಟ್ಬಿಟ್ಟು ಕೆಳಗೆ ಬರ್ತಾ ಇರ್ತಾರೆ. ಸೊ ಈ ಮೌಂಟೇನಲ್ಲಿ ಯಾರಿಗೂ ಒಂಥರ ನೋಡೋದಿಲ್ಲ, ಹೆಲ್ಪ್ ಮಾಡೋಕ್ಕಾಗೋದಿಲ್ಲ. ಸೊ ನಾವು ಶೆರ್ಪಾನ ಹುಡುಕ್ಬೇಕಾದ್ರೆ ಅದಕ್ಕೆ ಯಾರು ರಿಲಯಬಲ್ಲು, ಯಾರು ಚೆನ್ನಾಗಿ ಕರ್ಕೊಂಡು ಹೋಗ್ತಾರೆ ಅಂಥವ್ರನ್ನ ನೋಡಿಕೊಂಡು ಆ ಶೆರ್ಪಾ ಜೊತೆ ಹೋಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ಡೆಫಿನೆಟ್ಲಿ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸು. ಇವಾಗ 1 ವರ್ಷ ಆಗೋಗಿದೆ, ಜ್ಞಾಪಕ ಮಾಡ್ಕೊಳ್ಳೋಕೆ ತುಂಬಾ ಖುಷಿ ಆಗುತ್ತೆ. ಒಂದೊಂದು ಚಿಕ್ಕ ಚಿಕ್ಕ ವಿಷಯನೂ ಏಪ್ರಿಲಿಂದ ಏನು ಶುರು ಆಯಿತು ಎಲ್ಲ ಡೈರಿ ಮೇಂಟೈನ್ ಮಾಡಿದ್ದೆ ನಾನು. ಸೊ ಈ ವರ್ಷ ಅದನ್ನು ಎವ್ರಿ ಡೇ ಅದನ್ನು ಮತ್ತೆ ಒಂಥರ ರಿಲೀವ್ ಮಾಡಿದೆ, ಒಂದೊಂದು ದಿವಸನೂ ಏನೇನಾಯಿತು ಅಂತ ಓದಿ ಐ ರಿಲೀವ್ ಮೈ ಎಕ್ಸ್ಪೀರಿಯನ್ಸಸ್. ಫಸ್ಟ್ ಸಿವಿಲಿಯನ್ ವಿಮೆನ್ ಆಫ್ ಕರ್ನಾಟಕ. ನನಗೂ ಮುಂಚೆ ಸ್ಮಿತಾ ಲಕ್ಷ್ಮಣ್ ಅಂತ, ಮೇಜರ್ ಸ್ಮಿತಾ ಲಕ್ಷ್ಮಣ್ ಅಂತ ಆರ್ಮಿ ಅವರು ಫ್ರಮ್ ಬ್ಯಾಂಗ್ಳೂರ್. ಶಿ ವಾಸ್ ಪೋಸ್ಟೆಡ್ ಎಲ್ಲೋ ನಾರ್ತಲ್ಲಿ. ಅವರು ಸುಮಾರು ಒಂದು 8-9 ಇಯರ್ಸ್ ಹಿಂದೆ ನಮ್ಮ ಕರ್ನಾಟಕದಿಂದ ಅವ್ರು ಹತ್ತಿರ. ನಿಮಗೆ ಕಮ್ಮಿ ಏಜ್ ಅವರು? ಹೌದು, ಖಂಡಿತ 50+. ನನ್ನ ಏಜ್ ಇವಾಗ ರೆಕಾರ್ಡ್ ನೋಡಿದ್ರೆ ಇಂಡಿಯಾಗೆ ನಾನೇ 3rd ಓಲ್ಡೆಸ್ಟ್. ಫಸ್ಟು 55 ಇಯರ್ಸು, ಇನ್ನೊಬ್ರು 53 ಇಯರ್ಸು, ನಾನು 52+ ಇಯರ್ಸ್. ವಾವ್. ಕರ್ನಾಟಕದ ಫಸ್ಟ್ ವುಮನ್ ಆಫ್ಟರ್ 50. ಆಫ್ಟರ್ 50. ಸೊ ಹೊಸ ಸಾಹಸಗಳು ಮತ್ತೆ ನೋಡಬೇಕು. ಇವಾಗ ಸೈಕ್ಲಿಂಗ್ ಒಂಚೂರು ಟ್ರೈನ್ ಮಾಡ್ತಾ ಇದ್ದೀನಿ, ಸ್ವಿಮ್ಮಿಂಗ್ ಮಾಡ್ತಾ ಇದ್ದೀನಿ. ಬಾಸ್ಟನ್ ಖಂಡಿತ ಮಾಡಬೇಕು ಅಂತ ಆಸೆ ಇದೆ ಮುಂದೆ. ರನ್ನಿಂಗು ಬಾಸ್ಟನ್ ಡ್ರೀಮ್ ಇನ್ನೂ ಮುಗ್ದಿಲ್ವಲ್ಲ, ಓಡಬೇಕು. ಸೊ ನೋಡಿ, ಏಜು ಮ್ಯಾಟ್ರೇ ಅಲ್ಲ. ನೋಡಿ, ಇವಾಗ ಏಜ್ ಮ್ಯಾಟರ್ ಆಗುತ್ತೆ. ಏಜ್ ಇಸ್ ಡೆಫಿನೆಟ್ಲಿ ಅದನ್ನ ಗ್ರಾಂಟೆಡಾಗಿ ತೊಗೊಳಕ್ಕಾಗಲ್ಲ. ನನಗೆ ಸೈಕ್ಲಿಂಗು ರನ್ನಿಂಗ್ ಈಸಿಯಾಗಾಯಿತು, ಬಟ್ ಸ್ವಿಮ್ಮಿಂಗ್ ಅಷ್ಟೇ ಕಷ್ಟಪಟ್ಟಿದ್ದೀನಿ. ಮೇ ಬಿ ಇಟ್ ವಾಸ್ ದ ಏಜ್, ಫ್ಲೆಕ್ಸಿಬಿಲಿಟಿ ಏನೂ ಗೊತ್ತಿಲ್ಲ. ಸೊ ಮೋರ್ ದೆನ್ ದ ಏಜ್, ಐ ಥಿಂಕ್ ನಾವು ನಮ್ಮ ಬಾಡಿನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಎಷ್ಟಾಗುತ್ತೆ ನಮಗೆ ಆ ಲಿಮಿಟ್ನ ಪುಷ್ ಮಾಡೋಕ್ಕೆ ಸ್ಲೋ ಆಗಿ ಡೆವಲಪ್ ಮಾಡಬೇಕು ಹೊರತು ಯಾರೋ ಅದು ಮಾಡ್ತಾ ಇದ್ದಾರೆ ನಾನು ಇದು ಮಾಡಬೇಕು, ಆ ಡಿಸ್ಟೆನ್ಸ್ ನಾನು ಮಾಡಬೇಕು. ಬಿಕಾಸ್ ಐವ್ ಸೀನ್ ವಿತ್ ಮೈ ಫೆಲೋ ಅಥ್ಲೀಟ್ಸ್ ಓನ್ಲಿ. ನಾನೀಗ ಮ್ಯಾರಥಾನ್ ನೋಡಬೇಕು ಅಂದರೆ ಓವರ್ನೈಟ್ ಇಲ್ಲ, ಅದೊಂದು 2 ಇಯರ್ಸ್ ತೊಗೊಂಡೆ. 10ಇಂದ ಹಾಫಿಂದ ಸ್ಲೋ ಆಗಿ ಗ್ರ್ಯಾಜುಯೇಟ್ ಆಗಿದ್ದು. ಸೊ ಅದು ಒಂಥರ ಮೈಂಡ್ಫುಲ್ನೆಸ್ ಇರಬೇಕು. ನಮ್ಮ ಬಾಡಿನ ಅರ್ಥ ಮಾಡಿಕೊಂಡು ಎಷ್ಟಾಗುತ್ತೋ ಅಷ್ಟು ಪುಷ್ ಮಾಡ್ಕೊಂಡು ಮಾಡಬೇಕು, ರ್ಯಾದರ್ ದ್ಯಾನ್ ಸೇಯಿಂಗ್ ಏಜ್ ಈಸ್ ನಾಟ್ ಎ ಫ್ಯಾಕ್ಟರ್ ಅಂತ ಅನಿಸುತ್ತೆ ನನಗೆ. ಮೌಂಟೇನು ಬೆಟ್ಟ ಹತ್ತೋದು ಮಾತ್ರ ಅಲ್ಲ, ಬದುಕಲ್ಲೂ ಕೂಡ ಮನಸ್ಸು ಮಾಡಿ ಏನು ಬೇಕಾದ್ರೂ ಮಾಡ್ಬೋದು. ಡೆಫಿನೆಟ್ಲಿ, ಅದಂತೂ ನಿಜ. ಮನಸ್ಸು ಮಾಡಿ ಆ ಗುರಿ ಇಟ್ಕೊಂಡು, ಆ ಬರೀ ಗುರಿ ಇಟ್ಕೊಳ್ಳೋದಲ್ಲ, ಅದ್ರ ಹಿಂದೆ ಸಿದ್ಧತೆಗಳು ಮಾಡಬೇಕು ಡೈಲಿ. ಇವಾಗ ಇಷ್ಟು ಏನೇ ಮಾಡಿದ್ರು, ನಾನು ಈಗ 2011ಇಂದ ಮಾಡ್ತಾ ಇದ್ದೀನಿ. 13 ಇಯರ್ಸ್ 14 ಇಯರ್ಸ್ ಆಯಿತು. 14 ಇಯರ್ಸಿಂದ ಆಲ್ಮೋಸ್ಟ್ ಎವ್ರಿ ಡೇ ಐ ವರ್ಕ್ಡ್ ಹಾರ್ಡ್ ಈ ಎಂಡ್ಯೂರೆನ್ಸ್ ಆ್ಯಕ್ಟಿವಿಟೀಸ್ಗೆ. ಅಫ್ಕೋರ್ಸ್ ಒಂದು ಆ್ಯಕ್ಟಿವಿಟಿ ಆದಮೇಲೆ 1 ವಾರ ಆಗಲಿ 1 ತಿಂಗಳಾಗಲಿ ರಜಾ ತೊಗೋತೀನಿ, ಬಟ್ ದೇರ್ ಹ್ಯಾಸ್ ಬೀನ್ ಕಂಟಿನ್ಯೂಸ್ ಎಫರ್ಟ್ಸ್ ಬಿಹೈಂಡ್ ಆಲ್ ದಿಸ್. ಇದು ಟಾಪ್ದು ಅದು ಫ್ಯಾಮಿಲಿದು ಒಂದು ಇದು ತೊಗೊಂಡೋಗಿದ್ದೆ, ಅಲ್ಲಿ ಟಾಪಲ್ಲಿ ಅದು ಹಾರಿಸಿದ್ದು. ಓಕೆ, ಆದರೆ ಎವರೆಸ್ಟ್ ಪೀಕು? ಎವರೆಸ್ಟ್ ಪೀಕ್ ಇದು. ಓಕೆ, ಎವರೆಸ್ಟ್ ಪೀಕು. ಇದು ಐರನ್ ಮ್ಯಾನ್ದು ಸರ್ಟಿಫಿಕೇಟ್ ಫಿನಿಶ್ ಆದಮೇಲೆ ಸರ್ಟಿಫಿಕೇಟ್ ಕೊಟ್ಟಿದ್ದು. ಓಕೆ, ಅದು ನೇಪಾಳ ಗೌರ್ಮೆಂಟು ಎವರೆಸ್ಟ್ ಸರ್ಟಿಫಿಕೇಟ್ ಇಶ್ಯೂ ಮಾಡಿರೋದು. ಓಕೆ, ಸೊ ಆ ಥರದೊಂದು ಸರ್ಟಿಫಿಕೇಟ್ ಕೊಡ್ತಾರೆ? ಹೌದು ಹೌದು, ಎವರೆಸ್ಟ್ ಹತ್ತಿದ್ದಕ್ಕೆ ದಾಖಲೆ ಇರುತ್ತೆ ನಮ್ಮದೆಲ್ಲ. ಓಕೆ, ಯಾರ್ಯಾರು ಎಷ್ಟು ಜನ ಹತ್ತಿದ್ದೀವಿ ಅಂತ. ಓಕೆ, ಇದು ನಮ್ಮ ಕಾಲೇಜ್ JSS ಅವ್ರು ಸನ್ಮಾನ ಮಾಡಿದ್ದು. ನಮ್ಮ ಸ್ವಾಮೀಜಿಯವರು ತುಂಬಾ ಪ್ರೋತ್ಸಾಹಿಸಿದ್ರು. JSS ಸ್ವಾಮೀಜಿಯವರು ಓಕೆ, ತುಂಬ ಚೆನ್ನಾಗಿ ಮಾಡಿಕೊಟ್ರು. ಸೈಕ್ಲಿಂಗ್ ಇಲ್ಲಿಂದ ಶಿವನ ಸಮುದ್ರಕ್ಕೆ ಹೋಗಿ ವಾಪಸ್ ಬಂದಿದ್ವಿ ಸೈಕ್ಲಿಂಗ್ ಒಂದ್ಸತಿ. ಶಿವನ ಸಮುದ್ರ ಅರ್ಧ ಗಂಟೆಗೆ ಹೋಗ್ಬಿಡ್ತೀರ ನೀವು? ಇಲ್ಲ ಇಲ್ಲ ಇಲ್ಲ, ಸುಮಾರು ಟೈಮ್ ಬೇಕು. ಆಲ್ಮೋಸ್ಟ್ 200 ಕಿಲೋಮೀಟರ್ಸು. ಆಮೇಲೆ ಇದು ತೋರಿಸಿ ಮೇಡಮ್, ಇದು
ಇದೆಲ್ಲ ಏನು ನಿಮ್ಮ ವ್ಯವಸ್ಥೆ? ಇದೆಲ್ಲ ವೆಯ್ಟ್ ಟ್ರೈನಿಂಗಿಗೋಸ್ಕರ. ಆ್ಯಕ್ಚುಲಿ ಕೋವಿಡ್ ಟೈಮಲ್ಲಿ ಆಚೆ ಹೋಗ್ಲಿಕ್ಕೆ ಆಗಲಿಲ್ಲಲ್ಲ. ನನಗಿಂತ ಜಾಸ್ತಿ ನನ್ನ ಮಕ್ಕಳು ಇದನ್ನು ಮಾಡ್ತಾರೆ, ಹೆವಿ ವೆಯ್ಟ್ಸು. ನಾನು ಲೈಟಾಗಿ ಮಾಡ್ಕೋತೀನಿ ಮನೇಲಿ ಸ್ಟ್ರೆಂತ್ ಟ್ರೈನಿಂಗು. ಕೋವಿಡ್ಗೆ ಅಂತ ಶುರು ಮಾಡ್ಕೊಂಡಿದ್ದು, ಅದನ್ನು ಕಂಟಿನ್ಯೂ ಮಾಡ್ತೀವಿ. ನೋಡಿ, ನೀವು ಮಕ್ಕಳಿಗೆ ಆ ಒಂದು ಇಂಟ್ರೆಸ್ಟನ್ನು ಪುಷ್ ಮಾಡಿದ್ದಕ್ಕೆ ಅದು ಹ್ಯಾಬಿಟಾಗಿ ಅವ್ರು ಬೆಳೆದ್ಬಿಟ್ಟಿದೆ. ಹೌದು. ಆದರೆ ನಾವು ಮಕ್ಕಳನ್ನ ಆ ರೂಟಿಗೆ ತರೋದು ಇಂಪಾರ್ಟೆಂಟ್. ಡೆಫಿನೆಟ್ಲಿ. ನಾವು ಅವ್ರನ್ನ ಚಿಕ್ಕವರಿದಾಗ ಬಿಟ್ಬಿಡೋದು, ದೊಡ್ಡವರಾದ್ಮೇಲೆ ನೋಡಿ ಸರಿ ಇಲ್ಲ ಅನ್ನೋದು. ಆಸ್ ಪೇರೆಂಟ್ಸ್ ಐ ಥಿಂಕ್ ನಾವು ಅದು ಮಾಡಲೇಬೇಕು. ನಿಮ್ಮ ಯಜಮಾನ್ರಿಗೆ ಒಬ್ಬ ಬ್ಯುಸಿ ಆರ್ಥೋಪೆಡಿಕ್ ಸರ್ಜನ್ ಆಗಿ ಟೈಮ್ ಖಂಡಿತ ಇಲ್ಲ. ಅವ್ರಿಗೆ ಬೆಳಗಿನ ಜಾವ 3 ಗಂಟೆ ತನಕ ಕೆಲಸ ಮಾಡ್ತಾರೆ. ಬೆಳಿಗ್ಗೆ 9-9:30 ಶುರು ಮಾಡಿದ್ರೆ. ಸೊ ನಂದು ಒಂಥರ ಈ ಥರ ಕಷ್ಟ. ಅವ್ರದ್ದು ದಿನ ಅದೇ ಥರ. ಅವ್ರದ್ದು ಸರ್ಜರಿಗಳು ಒಂದೊಂದ್ಸತಿ ಅಂತೂ ಹೇಗಾಗುತ್ತೆ ಅಂದರೆ, ನಾನು 4 ಗಂಟೆಗೆ ಎದ್ದೇಳ್ತಾ ಇರ್ತೀನಿ, ಸೈಕಲ್ಲು ಏನೋ ರೆಡಿ ಮಾಡ್ಕೊತಾ ಇರ್ತೀನಿ ಆಚೆ ಹೋಗೋಕೆ. ಅವಾಗ ಅವ್ರು ಬರ್ತಾರೆ, ನನಗೆ ಎಲ್ಲ ತೆಕ್ಕೊಟ್ಬಿಟ್ಟು ರೆಡಿ ಮಾಡಿಬಿಟ್ಟು ಕೊಡ್ತಾರೆ. ಸೊ ಆ ಥರ ತುಂಬ ಸಪೋರ್ಟ್ ಮಾಡ್ತಾರೆ ನನಗೆ ಎಲ್ಲದಕ್ಕೂ. ವೆರಿ ನೈಸ್. ಅದೇ ಮೇಡಮ್ ಬಾಕ್ಸಿಂಗು ಇದು ಸುಮ್ಮನೆ ಎಕ್ಸಸೈಸ್ಗೆ ಅಂತಲೇ ಇಟ್ಕೊಂಡು, ಜಸ್ಟ್ ಸ್ಟ್ರೆಂಥನಿಂಗಿಗೆ ಅಷ್ಟೇ. ಈ ಕಡೆ ಎಲ್ಲ ನಂದು ಮೆಡಲ್ಸ್ ಹಾಕಿದ್ದೀನಿ, ಸುಮಾರೆಲ್ಲ ಒಳಗೆ ಹಾಕ್ಬಿಟ್ಟಿದ್ದೀನಿ. ಇದು ಎವರೆಸ್ಟ್ ಆದಮೇಲಂತೂ ತುಂಬ ಈ ಥರ ಕಾಣಿಕೆಗಳು ಕೊಟ್ಟಿದ್ದಾರೆ. ಅದು ಎಲ್ಲಿಡೋದು ಗೊತ್ತಿಲ್ಲ ನನಗೆ. ಎಲ್ಲ ಕಟ್ಟಿ ಒಳಗಿಟ್ಟಿದ್ದೀನಿ ಸುಮಾರು. ವಿಮೆನ್ ಸ್ಪೀಚ್ಗಳಿಗೆ ಅದಕ್ಕೆಲ್ಲ ಕರೀತಾರೆ ಬಹುಶಃ. ಹೌದು. ಟೆಕ್ ಟಾಕ್ 2 ಕೊಟ್ಟಿದ್ದೀನಿ, ಟೆಡೆಕ್ಸು ಮತ್ತು ಮೋಟಿವೇಶ್ನಲ್ ಸ್ಪೀಚಸ್ ಕರೀತಾರೆ. ಸ್ಕೂಲ್ಸ್, ಕಾಲೇಜಸ್. ನಮ್ಮ JSS ಅದು ಸ್ವಾಮೀಜಿ ಅವರು ಮುಗಿಸ್ಕೊಂಡು ಬಂದಾಗ ಹೇಳಿದ್ರು, ಎಲ್ಲ JSS ನಮ್ಮ ತುಂಬ ಸಂಸ್ಥೆಗಳಿದೆ ಮೈಸೂರು ಸುತ್ತಮುತ್ತ. ಸುಮಾರು 40-50 JSS ಸಂಸ್ಥೆಗಳು ಎಲ್ಲ ಕಡೆಗೂ ಹೋಗ್ಬಿಟ್ಟು ಹಂಚ್ಕೊಂಡಿದ್ದು. ಮಕ್ಳಿಗೆ ಒಂಥರ ಉತ್ಸಾಹ ಮಾಡಬೇಕು, ಪ್ರೋತ್ಸಾಹಿಸಬೇಕು ಅಂತ ಅವ್ರು ಸ್ವಾಮೀಜಿಯವರೇ ಹೇಳಿ ಕಳಿಸಿರೋದು. ಅವ್ರ ಕೈಲಿ ಮಾಡಿಸಿ ಒಂದು ಫಂಕ್ಷನ್ಗೆ ಕರೀರಿ ಅಂತ. ಸೊ ಸ್ವಾಮೀಜಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನನಗೆಲ್ಲ. ಗ್ರೇಟ್ ಮೇಡಮ್. ಇದು ಮೈಸೂರು ರಾಜ್ಯೋತ್ಸವ ಅವಾರ್ಡ್ ಸಿಕ್ಕಿತ್ತು. ಸರ್ಗೆ ಸ್ಪೋರ್ಟ್ಸ್ ಎಲ್ಲ ಇಲ್ಲ ಆಸಕ್ತಿ? ಇಂಟರ್ ಡಾಕ್ಟರ್ ಮ್ಯಾಚಸ್ಗೆಲ್ಲ ಆಡ್ತಾರೆ. ಮಿಸ್ಟರ್ ಕರ್ನಾಟಕ ಆಗಿದ್ರು ಅವರು ಬಾಡಿ ಬಿಲ್ಡಿಂಗಲ್ಲಿ. ಅವರು ಯಾರು? ಹೌದು, ಅಜಯ್ ಸರ್. ಮಕ್ಕಳೇನು ಮಾಡ್ತಾರೆ ಈಗ? ದೊಡ್ಡವನು MBBS ಆಯಿತು. ಈಗ ಮುಂದೆ ಓದ್ತಾ ಇದ್ದಾನೆ ಎಕ್ಸಾಮ್ಸ್ಗೆ, ಎಂಟ್ರೆನ್ಸ್ ಎಕ್ಸಾಮ್. ಚಿಕ್ಕವನು MBBS ಮಾಡ್ತಾ ಇದ್ದಾನೆ 3rd ಇಯರ್. ಮನೇಲಿ ಎಷ್ಟು ಜನ ಡಾಕ್ಟರ್ಸ್? ಅವ್ರಿಗೂ ಸ್ಪೋರ್ಟ್ಸ್ ಎಲ್ಲ ಇನ್ನೂ ಇದೆಯಾ? ಖಂಡಿತ. ಅದು ಇನ್ನೊಂದು ಇಂಪಾರ್ಟೆಂಟ್ ಇದೆ. ಇವಾಗ ಏನು ಒಂಥರ ನಾವು ಅನ್ಕೋತೀವಿ, ಬೈತೀವಿ, ಮಕ್ಕಳು ಹಾಳಾಗ್ತಾ ಇದ್ದಾರೆ, ಮೀಡಿಯಾ, ಬರೀ ಫೋನು ಅಂತ ಬೈತೀವಿ ಹೊರತು ಅದಕ್ಕೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡಲ್ಲ. ಈಗ ನೋಡಿ, ನನ್ನ ಮಕ್ಕಳೇನೆ ಸ್ಟೇಟ್ ಲೆವೆಲ್ಲು ಕ್ರಿಕೆಟ್ ಆಡ್ತಾರೆ, ರಾಜೀವ್ ಗಾಂಧಿ ಯೂನಿವರ್ಸಿಟಿಗೆ ಬಾಡಿ ಬಿಲ್ಡಿಂಗ್ ಮಾಡ್ತಾರೆ. ಸೊ ವಾಟ್ ಟೈಮ್ ಚಿಕ್ಕವರಿದ್ದಾಗ ನಾವು ಕೊಟ್ಟಿದ್ದು, ಅವ್ರ ಜೊತೆ ಮಾಡಿದ್ದು, ಅದೊಂಥರ ಅವ್ರಿಗೆ ಹ್ಯಾಬಿಟ್ ಆಗಿಬಿಟ್ಟಿದೆ. ಸೊ ಐ ಥಿಂಕ್ ವಿ ಆ್ಯಸ್ ಪೇರೆಂಟ್ಸ್ ಶುಡ್ ಟೇಕ್ ಪರ್ಸ್ನಲ್ ಇಂಟ್ರೆಸ್ಟ್. ಈಗ ಕೆಲ್ಸಕ್ಕೆ ಹೋಗ್ತೀನಿ ಅಂದಿದ್ದು ಮಾತ್ರಕ್ಕೆ ಇದೆಲ್ಲ ಮಾಡ್ಸೋಕ್ಕಾಗಲ್ಲ, ಬಿಟ್ಬಿಡೋಕ್ಕೆ ಸಾಧ್ಯ ಇಲ್ಲ. ಸೊ ಅದನ್ನು ಆ ಪ್ರೆಷಿಯಸ್ ಇಯರ್ಸ್, ಆ ಗ್ರೋಯಿಂಗ್ ಇಯರ್ಸಲ್ಲಿ ನಾವು ಖಂಡಿತ ಅವ್ರಿಗೆ ಇಂಟ್ರೆಸ್ಟ್ ತೊಗೊಂಡು ಮಾಡಿದ್ರೆ ಇಬ್ಬರು ಸ್ಪೋರ್ಟ್ಸಲ್ಲಿದ್ದಾರೆ. ಸೂಪರ್. ನೋಡಿ, ಮೇಡಮ್ ಅವರ ಬದುಕು ಕೇಳ್ತಾ ಇರೋದು ನನಗೆ ಅನ್ನಿಸ್ತಾ ಇದ್ದಿದ್ದು, ಏನು ಬೇಕಿದ್ರೂ ಮಾಡ್ಬೋದು, ಆದರೆ ಅದಕ್ಕೆ ಮನಸ್ಸು ನಾವು ಸಿದ್ಧ ಮಾಡ್ಕೋಬೇಕು. ಬರೀ ಮನಸ್ಸು ಮಾಡಿದ್ರೆ ಆಗಲ್ಲ, ಆ ಮನಸ್ಸು ಮಾಡಿದ ತಕ್ಕ ಹಾಗೆ ತಯಾರಿ ಮಾಡ್ಕೋಬೇಕು ಅಂತ ಅನ್ನೋದು. ನಾವು ತುಂಬ ಅಂದ್ಕೊಂಡ್ಬಿಡ್ತೀವಿ, ಅದು ಮಾಡಬೇಕು, ಇದು ಮಾಡಬೇಕು ಅಂತ. ನಾವು ಯಾವತ್ತೂ ಅದಕ್ಕೊಂದು ಪ್ರಿಪ್ರೇಷನ್ ಇದೆ, ತಯಾರಿ ಇದೆ, ಅದಕ್ಕೊಂದು ಎಫರ್ಟ್ ಹಾಕಬೇಕು, ಅದಕ್ಕೊಂದು ಪರಿಶ್ರಮ ಹಾಕಬೇಕು ಅನ್ನೋದನ್ನ ಮರಿತೀವಿ. ಆದರೆ ನಾವು ಅಂದ್ಕೊಂಡಿದ್ದು ಸಾಧಿಸೋಕ್ಕೆ ಪರಿಶ್ರಮ, ಎಫರ್ಟ್ಸ್ ಭಾಳ ಮುಖ್ಯ ಅನ್ನೋದು ಮೇಡಮ್ ಭಾಳ ಚೆನ್ನಾಗಿ ತಿಳಿಸ್ಕೊಟ್ರು. ನನಗನ್ಸುತ್ತೆ ಇಡೀ ಮಾನವ ಕುಲಕ್ಕೆ, ಹೆಣ್ಣು ಕುಲಕ್ಕೆ ಅಂತೂ ತಪ್ಪಾಗುತ್ತೆ, ಇಡೀ ಮಾನವ ಕುಲಕ್ಕೆ ಭಾಳ ದೊಡ್ಡ ಸ್ಫೂರ್ತಿ ಮೇಡಮ್. ಯಾಕಂದರೆ ಇವತ್ತು ನಾವು ವಯಸ್ಸು, ನಾವು ಒಂಥರ ಆಲ್ಮೋಸ್ಟ್ ಹೆಣ್ಮಕ್ಳ ವಯಸ್ಸಲ್ಲಿ ರಿಟೈರ್ಮೆಂಟ್ ಥರ ಫೀಲ್ ಮಾಡೋಕ್ಕೆ ಶುರು ಮಾಡ್ತೀವಿ ಅಲ್ವಾ ಮೇಡಮ್? ಇಲ್ಲ, ಹೇಳ್ತಾರೆ ನಂಗೆ ತುಂಬ ಜನ ಹೇಳ್ತಾರೆ, ಯಾಕೆ ಇಷ್ಟೊಂದೆಲ್ಲ ಕಷ್ಟಪಡ್ತೀವಿ, ಯಾಕೆ ಮಾಡ್ತೀಯಾ ಇದು? ಈಗ ಎವರೆಸ್ಟ್ಗೆ ಹೋಗಬೇಕು ಅಂದ್ರೂ ನಮ್ಮ ಮನೇಲೂ ಭಯದಿಂದ, ಯಾಕೆ ಮಾಡ್ತಾ ಇದೆಯಾ ಇದು, ಯಾಕೆಂದರೆ ವಾಪಸ್ ಬರ್ತೀನೋ ಇಲ್ವೋ ಅನ್ನೋದು. ಅದು ಒಂಥರ ಗೊಂದಲ ನನ್ನಲ್ಲಿ ತುಂಬ ಇತ್ತು ಹೋಗೋಕ್ಕೂ ಮುಂಚೆನೂ, ಯಾಕಪ್ಪ ಇಷ್ಟು ರಿಸ್ಕ್ ತೊಗೋತಾ ಇದ್ದೀನಿ ಅಂತ. ಬಟ್ ಅದು ಇನ್ನೊಂಥರ ರಿಸ್ಕ್ ತೊಗೊಳ್ದೆ ಏನೂ ಸಾಧಿಸೋಕ್ಕಾಗಲ್ಲ. ಮತ್ತು ರಿಸ್ಕು ಹುಚ್ಚಾಪಟ್ಟೆ ತೊಗೋಬಾರ್ದು. ಇವತ್ತು ನಾನು ಮಾಡಬೇಕು ಅಂದ್ಕೊಂಡು ಮುಂದಿನ ತಿಂಗಳು ಹೋಗಲಿಲ್ಲ, ಅದಕ್ಕೆ 3 ವರ್ಷ ಸಿದ್ಧತೆ ಮಾಡಿಕೊಂಡೆ. ಸೊ ರಿಸ್ಕ್ ಇದ್ದೇ ಇರುತ್ತೆ ಎಲ್ಲದರಲ್ಲೂ, ಬಟ್ ಅದ್ರ ತಕ್ಕಂತೆ ಸಿದ್ಧತೆ ಮಾಡಿಕೊಂಡು ಅದಾದಮೇಲೆ ಏನಾದರೂ ಆದರೆ ನಮ್ಮ ಕೈಲಿಲ್ಲ ಅಲ್ವಾ ಅದು. ರಿಸ್ಕ್ ತೊಗೊಳೋದ್ರಲ್ಲಿ ಡೆಫಿನೆಟ್ಲಿ ಇಲ್ಲಿದ್ರೆ ವಾಟ್ ಇಸ್ ಲೈಫ್ ಅಲ್ವಾ. ಗ್ರೇಟ್. ನೋಡಿ, ಅದಕ್ಕೆ ಹೇಳಿದ್ರು ಮಾನವ ಕುಲಕ್ಕೆ ಭಾಳ ದೊಡ್ಡ ಸ್ಫೂರ್ತಿ ಮೇಡಮು. ಎಷ್ಟು ಚೆನ್ನಾಗಿ ತಮ್ಮ ಇಡೀ ಬದುಕನ್ನು ನಮಗೆ ಕಟ್ಟಿಕೊಟ್ರು. ಆ ಮೂಲಕ ನಾವು ಏನಾದರೂ ಸಾಧಿಸ್ಬೋದು ಅನ್ನೋಕ್ಕೆ ಒಂದು ಮಾರ್ಗದರ್ಶನ ಕೂಡ ಅವ್ರು ಆಲ್ರೆಡಿ ಮಾತಿನಲ್ಲಿ ಎದ್ದು ಕಾಣ್ತಿತ್ತು ನನಗೆ. ಹಾಗಾಗಿ ಕಲಾ ಮಾಧ್ಯಮದ ವೀಕ್ಷಕರ ಪರವಾಗಿದ್ದೀನಿ ಮೇಡಮ್ಗೆ ಅನಂತ ಧನ್ಯವಾದ. ನಮ್ಮನ್ನು ಎಲ್ಲರನ್ನೂ ಹೀಗೆ ಸ್ಫೂರ್ತಿಗೊಳಿಸ್ತಾ ಇರೋದು ಕೇಳ್ಕೊತೀನಿ. ಥ್ಯಾಂಕ್ ಯು. ಧನ್ಯವಾದ. ನಮಸ್ಕಾರ.
ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.